ಹ್ಮ್ ನಾನು ಯಾವಾಗ್ಲೂ ಹೇಳ್ತೀನಿ, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಅಲ್ವಾ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಎಲ್ಲಾನು ಸಿಗ್ತಾ ಹೋಗುತ್ತೆ. ಆಯ್ತಾ. ಸೊ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡಕ್ ಹೋಗ್ತೀವಿ, ಡೈರೆಕ್ಟ್ ಆಗಿ ಮನಿ ದುಡ್ಡಿನ ಮೇಲೆ ಅಥವಾ ಕರಿಯರ್ ಮೇಲೆ, ಅಥವಾ ಡೈರೆಕ್ಟ್ಲಿ ನಾವು ಅಥವಾ ಇವಾಗಿನ ಜರ್ನಿ ನಿಮ್ದು ಪ್ರೆಗ್ನೆನ್ಸಿ ಜರ್ನಿ ಆಗಿರೋದ್ರಿಂದ ಡೈರೆಕ್ಟ್ಲಿ ಮಗುಗೆ ಹೆಲ್ತ್ ಇರ್ಲಿ ವೆಲ್ತ್ ಇರ್ಲಿ ಎಲ್ಲಾನು ಆಮ್, ಎಲ್ಲಾನು ಎಲ್ಲಾ ರೀತಿಯ ಗುಣಗಳಿರ್ಲಿ ಅದೆಲ್ಲಾನು ಡೈರೆಕ್ಟ್ಲಿ ವರ್ಕ್ ಮಾಡ್ತಾ ಹೋಗ್ತೀವಿ. ಬಟ್ ಇಂಡೈರೆಕ್ಟ್ಲಿ ಎನರ್ಜಿ ವೈಸ್ ಹೇಗೆ ವರ್ಕ್ ಮಾಡೋದು ಅಲ್ವಾ. ಆಕ್ಚುಲಿ ಆ ಪಾತ್ ಸ್ವಲ್ಪ ಕಷ್ಟ. ಕಷ್ಟ ಅಂದ್ರೆ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ. ಕೆಲವರಿಗೆ ಅಷ್ಟು ಆ ಪಾತ್ ಸಿಕ್ಕಿರಲ್ಲ, ಅಥವಾ ಅಲ್ಲಿ ಕರ್ಕೊಂಡು ಹೋಗೋರು ಯಾರು ಇರಲ್ಲ. ಆಯ್ತಾ. ಸೊ ಯಾವಾಗ ಆ ತರ ಗುರುಗಳು ನಿಮ್ಗೆ ಸಿಗ್ತಾರೋ ಅವಾಗ ಗೋ ಫಾರ್ ಇಟ್. ಆಯ್ತಾ. ನಾನು ಅಷ್ಟೇ ರೆಕಗ್ನೈಸ್ ಮಾಡ್ತಾ ಇರ್ತೀನಿ ಯಾರು ನನ್ನನ್ನ ಆ ಪಾತ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಎಲ್ಲರೂ ಇಂಟರ್ನೆಟ್ ಅಲ್ಲಿರೋರು ಎಲ್ಲರೂ ಸೂಟ್ ಆಗಲ್ಲ. ಆಯ್ತಾ. ಯಾರಾದ್ರೂ ಒಬ್ರಿಗೆ ಮಾತ್ರ ನಿಮ್ಗೆ ವೈಬ್ರೇಷನ್ ಫೀಲ್ ಆಗೋದು ಅಲ್ವಾ. ಅದಕ್ಕೆ ನೀವೆಲ್ಲರೂ ಇಲ್ಲಿರೋದು ಇವತ್ತು. ಅಕಸ್ಮಾತ್ ನಿಮ್ಗೆ ವೈಬ್ರೇಷನ್ ಫೀಲ್ ಆಗಿರ್ಲಿಲ್ಲ ಅಂತಂದ್ರೆ ಇಂಟರ್ನಲಿ ನಿಮ್ಗೆ ಆ ಒಂದು ಪುಷ್ ಅನ್ನೋದು ಬರೋದೇ ಇಲ್ಲ. ಆಯ್ತಾ. ಸೊ ಅದಕ್ಕೆ ಕಲಿತಾ ಇರಿ, ಕಲಿತಾ ಇರಿ, ನಿಮ್ ಮಗುಗೂ ಅದನ್ನ ಕಲಿಸ್ತಾ ಇರಿ. ಆಯ್ತಾ. ಸೊ ಅಧ್ಯಾತ್ಮ ಅಥವಾ ಸ್ಪಿರಿಚುಯಾಲಿಟಿ ಅನ್ನೋದು ನಮ್ಮಿಂದ ಬೇರೆ ಏನಲ್ಲ, ನಾವೇ ಅದನ್ನ ಸಪ್ರೇಟ್ ಮಾಡ್ಬಿಟ್ಟಿದೀವಿ. ಆಯ್ತಾ. ಓ ಇದೇನೋ ಬೇರೆ. ಆಯ್ತಾ. ನಮ್ಮಮ್ಮ ಮೊನ್ನೆ ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ನನ್ ಮಗ ಹೋಗಿ ಬಂದು ಬರೀ ರಾಮಾಯಣ ಸೀರಿಯಲ್ ಹಾಕೊಂಡ್ ಕೂತ್ಕೊಂತಾನೆ. ಆಯ್ತಾ. ಯಾವಾಗ ಅವನಿಗೆ ಚಾನ್ಸ್ ಸಿಕ್ರು ರಾಮಾಯಣ, ಶ್ರೀಮದ್ ರಾಮಾಯಣ ಅಂತ ಸ್ಟಾರ್ಟ್ ಆಗ್ಬಿಡು. ಅದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ರು, ಬರೀ ರಾಮಂದು ಆ ಥರದ್ದೇ ನೋಡಕ್ ಬಿಡ್ಬೇಡ, ಅವನಿಗೆ ಬರೀ ದೇವ್ರದೇ ತೋರಿಸ್ತಾ ಇರ್ಬೇಡ ಅಂತ ಅಂದ್ರು. ಯಾಕೆ ಅಂತಂದ್ರೆ ಅವನು ಸನ್ಯಾಸಿಯಾಗಿ ಹೋಗ್ಬಿಟ್ರೆ ಏನ್ ಮಾಡ್ತೀಯ ನೀನೇನ್ ಮಾಡ್ತೀಯ ಅಂತ ಕೇಳಿದ್ರು. ಆಕ್ಚುಲಿ ಹಂಗ ಹೋದ್ರೆ ನನ್ಗೆ ಏನು ತೊಂದ್ರೆ ಇಲ್ಲ, ಬಟ್ ಅದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಐ ಆಮ್ ಪ್ರಿಪೇರ್ಡ್ ಫಾರ್ ಇಟ್, ಬಿಕಾಸ್ ಐ ನೋ ವಾಟ್ಸ್ ದ ರೀಸನ್. ಬಿಕಾಸ್ ನಾವೆಲ್ಲರೂ ವರ್ಕ್ ಮಾಡ್ತಾ ಇರೋದು ಅದಕ್ಕೋಸ್ಕರನೇ. ಅಲ್ಟಿಮೇಟ್ಲಿ ಮೋಕ್ಷ ಅಲ್ಲಿಂದನೇ ಬಂದಿರೋದು, ಶೂನ್ಯದ ಕಡೆಗೆ ಹೋಗ್ಬೇಕು. ದ ಜರ್ನಿ ಇಸ್ ಲೈಕ್ ದ್ಯಾಟ್. ಅಕಸ್ಮಾತ್ ಅವನ್ಗೆ ಇವಾಗೇ ಅದ್ ಸಿಕ್ಕಿದ್ರೆ ಐ ಫೀಲ್ ಸೋ ಹ್ಯಾಪಿ. ಬಟ್ ಅದಂಗ ಆಗಲ್ಲ, ಅಷ್ಟೊಂದು ಈಸಿ ಇಲ್ಲ ಅದು. ಅಲ್ವಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನೂ ಸುಮಾರು ಟ್ವಿಸ್ಟ್ ಟರ್ನ್ಸ್ ಎಲ್ಲಾನು ಬರುತ್ತೆ. ಆಯ್ತಾ. ಸೊ ಅದೇ ರೀತಿ ನಾನು ಇದನ್ನ ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ ನಿಮ್ಮ ಮಕ್ಕಳಿಗೂ ಅಷ್ಟೇ. ಮೇ ಬಿ ದಿಸ್ ಇಸ್ ದ ಇನಿಷಿಯೇಷನ್. ಆಯ್ತಾ. ಇನಿಷಿಯೇಷನ್ಗೂ ಸ್ಪಿರಿಚುವಲ್ ಅವೇಕನಿಂಗಿಗೂ ತುಂಬಾನೇ ವ್ಯತ್ಯಾಸ ಇದೆ. ಆಯ್ತಾ. ಅವೇಕನಿಂಗ್ ಅಂತ ಕರೀತಾರೆ ಅಂದ್ರೆ ಪೂರ್ತಿ ಜ್ಞಾನೋದಯ ಆಯ್ತು, ಬುದ್ಧನಿಗೆ ಆಗಿದ್ದು ಅದೇ. ಆಯ್ತಾ. ಬಟ್ ಇನಿಶಿಯೇಟ್ ಮಾಡಿದ್ಯಾವುದು ನಿಮಗೆ ಗೊತ್ತಿರ್ಬೋದು, ಬುದ್ಧನ ಕತೆ ಅಲ್ವಾ. ಸೊ ಅವನು ರಾಜಮನೆತನದಲ್ಲಿ ವೈಭವದಿಂದ ಬೆಳೀತಾ ಇದ್ದವನು, ಯಾವುದು ಕಷ್ಟಗಳನ್ನ ನೋಡಿಲ್ದೆ ಬೆಳೀತಾ ಇದ್ದವನು ಏನ್ ಮಾಡ್ದ, ಒಂದಿನ ಎಲ್ಲ ಬೌಂಡ್ರಿನ ದಾಟಿ ಮನೆಯಿಂದ ಅರಮನೆಯಿಂದ ಆಚೆ ಬಂದು ನೋಡಿದಾಗ ದಾರಿಲಿ ಮೂರು ರೀತಿಯ ವ್ಯಕ್ತಿಗಳು ಸಿಕ್ರು ಅಲ್ವಾ. ಯಾರ್ಯಾರು, ಯಾರಿಗಾದ್ರೂ ಗೊತ್ತಾ, ಹೇಳ್ತೀರಾ? ಅಂಗುಲಿ. ಒಬ್ರು ಸನ್ಯಾಸಿ, ಏನ್ ಹೇಳಿ. ಒಬ್ರು ಸನ್ಯಾಸಿ ಸಿಗ್ತಾರೆ ಅಂಡ್ ಇನ್ನೊಬ್ರು ಸತ್ತೋಗಿರೋ ವ್ಯಕ್ತಿ ಹೊತ್ಕೊಂಡು ಹೋಗ್ತಾ ಇರೋದು. ಹಾ. ಅಂಡ್ ಮತ್ತೊಬ್ರು ಸ್ವಲ್ಪ ಏಜ್ ಆಗಿ ಬಾಡಿ ಎಲ್ಲ ತುಂಬಾ ಲೀನ್ ಆಗಿ ವಯಸ್ಸಾಗಿರು. ಹೋಗ್ತಿರೋ ವ್ಯಕ್ತಿ. ಕರೆಕ್ಟ್, ಹೌದು. ಸೊ ಈ ರೀತಿ ಮೂರು ರೀತಿಯ ವ್ಯಕ್ತಿಗಳನ್ನ ನೋಡ್ತಾರೆ. ಆಯ್ತಾ. ಸೊ ಒಬ್ರು ಸನ್ಯಾಸಿ ಆಗಿರ್ಬೋದು, ಇನ್ನೊಬ್ರು ಏನು ತುಂಬಾ ವಯಸ್ಸಾಗಿದೆ, ತುಂಬಾ ವೀಕ್ ಆಗಿದ್ದಾರೆ. ಅವರು ನೋಡಿದಂತಹ ವ್ಯಕ್ತಿಗಳು ಯಾರು, ಎನರ್ಜೆಟಿಕ್. ಅರಮನೆಯಲ್ಲಿ ಯಾರು ಇರ್ತಾರೆ, ಬರೀ ಸೈನಿಕರಾಗಿರ್ಬೋದು ಅಥವಾ ಏನು ರಾಜವೈಭೋಗನೇ ನೋಡಿರ್ತಾರೆ. ಮತ್ತೆ ಎಲ್ಲ ಹೆಲ್ದಿ ಇರೋರೇ ಇರ್ತಾರೆ, ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ಬೇಕು ಅಲ್ವಾ. ಸೊ ಸಖಿಯರಾಗಿರ್ಬೋದು ಅಥವಾ ಅವ್ರಿಗೆ ಹೆಲ್ಪ್ ಮಾಡೋಕೆ ಇರ್ಬೋದು, ಆಳು ಕಾಳುಗಳು ಎಲ್ಲರೂ ಗಟ್ಟಿಮುಟ್ಟಾಗಿರೋರೇ ಇರ್ತಾರೆ. ಬಟ್ ಇಲ್ಲಿ ಹೊರಗಡೆ ಬಂದಾಗ ಅನಾರೋಗ್ಯ ಇರುವಂತಹ ವ್ಯಕ್ತಿಗಳನ್ನ, ವೃದ್ಧರನ್ನ, ಆಯ್ತಾ, ಪೂರ್ತಿ ವಯಸ್ಸಾಗಿರೋರು, ಕೆಮ್ತಾ ಇರೋರು, ನಡುಗ್ತಾ ಇರೋರು, ನರಳ್ತಾ ಇರೋರು, ಇಂಥವ್ರನ್ನ ನೋಡಿದ್ರು. ಅಯ್ಯೋ ಏನಿದು ಇಷ್ಟೊಂದು ಕಷ್ಟ ಪಡ್ತಾ ಇದಾರಲ್ಲ, ತುಂಬಾ ಬೇಜಾರಾಯ್ತು. ಅಯ್ಯೋ ಇಷ್ಟೊಂದು ಕಷ್ಟ ಆಗುತ್ತಾ. ಅದಾದ್ಮೇಲೇನು ಸತ್ತೋಗಿರೋರು ಅಂದ್ರೆ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾರೆ 4 ಜನ ಸೇರ್ಕೊಂಡು. ಉಳ್ದೋರೆಲ್ಲ ಅಳ್ತಾ ಇದ್ದಾರೆ, ಕೆಲವರು ಹಾಗೆ
ಆ, ಏನು ಇನ್ನೂ ಏನೇನೋ ರಿಚುವಲ್ಸ್ ಇರುತ್ತಲ್ವಾ, ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಇದನ್ನ ನೋಡಿಲ್ವಲ್ಲ. ಸೊ ರಾಜ್ರು ಏನ್ ನೋಡಿರ್ತಾರೆ, ಪೂರ್ತಿ ಸೆಲೆಬ್ರೇಷನ್ಸ್ ಅಲ್ವಾ. ಸೊ ಅವನು ನೋಡಿದ್ದಂಥ ಇದು ಅಷ್ಟೇನೆ. ಆ, ಎಲ್ಲ ಪಿಕ್ಚರ್ಸು ಬರೀ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಯಾವುದೇ ರೀತಿ ಒಂದೇ ರೀತಿ ನೋವು ಇಲ್ಲದೆ ಇರೋ ಥರ ನೋಡ್ಕೊಂಡಿದ್ರು ಅವ್ರಿಗೆ. ಆದ್ರೆ ಹೊರಗಡೆ ಬಂದಾಗ ಏನಾಯ್ತು, ಈ ಥರದ್ದೆಲ್ಲ ಕಷ್ಟಗಳನ್ನ ನೋಡಿದಾಗ ಅವ್ರಿಗೆ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಈ ಥರನೂ ಇರುತ್ತಾ ಲೈಫಲ್ಲಿ ಅವಾಗೆ ಗೊತ್ತಾಗಿದ್ದು. ಆಮೇಲೆ ಯಾಕೆ ಈ ಥರ, ಇದು ಇನಿಷಿಯೇಷನ್. ಆಯ್ತಾ, ಇನಿಷಿಯೇಷನ್ ಅಂದ್ರೆ ಏನು? ಈಗ ಒಂದು, ಓಕೆ, ಇಲ್ಲೊಂದು ವೈರ್ ಇದೆ ಆಯ್ತಾ, ಅದು ಏನ್ ಮಾಡ್ತೀನಿ, ಅದಕ್ಕೆ ನಂಗೆ okay, ಅದು ಸಿಗ್ತಾ ಇದೆ. ಸರಿ, ಇಲ್ಲೇ ಇದೆ, ಆದ್ರೆ ನಿಮ್ಗೆ ತೋರಿಸೋ ಅಷ್ಟು ಕಾಣ್ತಾ ಇಲ್ಲ ಅದು. ಓಕೆ, ಸೊ ಆ ವೈರ್ನ ನಾನು, ಅಲ್ಲಿರುವಂತಹ ಕರೆಂಟ್ ನಾನು ಮುಟ್ಟಿದ್ರೆ, ತುದಿಗೆ ಮುಟ್ಟಿದ್ರೆ ನಂಗೆ ಶಾಕ್ ಹೊಡಿಯುತ್ತೆ. ಅಥವಾ ಆ ವೈರ್ನ ಸ್ವಿಚ್ ನ ಪ್ಲಗ್ ಮಾಡಿದಾರಲ್ಲ, ಆ ಒಂದು ತೂತಿನ ಒಳಗಡೆ ನನ್ ಕೈ ಹಾಕಿ ನೋಡಿದ್ರೆ ಶಾಕ್ ಹೊಡಿಯುತ್ತೆ ಕರೆಂಟ್. ಮೇ ಬಿ ಅದ್ರಲ್ಲಿ ತುಂಬಾ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇರುತ್ತೆ. ಏನು ಬೇಡ, ಇದೇ ತಗೊಂತೀನಿ ಆಯ್ತಾ. ಸೊ ಇದು ಮಸ್ಕಿಟೋ ನೆಟ್ ಆಯ್ತಾ. ಸೊ ಇದನ್ನ ನಾನು ಆನ್ ಮಾಡ್ಕೊಂಡು ಮುಟ್ಟಿದ್ರೆ ನಿಜವಾಗ್ಲೂ ಶಾಕ್ ಹೊಡಿಯುತ್ತೆ ಅಲ್ವಾ. ಬಟ್ ನನ್ಗೇನಾಗಲ್ಲ, ಜಾಸ್ತಿ ಏನಾಗಲ್ಲ, ಅದೇ ಸ್ವಲ್ಪ ಕರೆಂಟ್ ಅಂದ್ರೆ ಏನು ಅಷ್ಟಂತೂ ಗೊತ್ತಾಗುತ್ತೆ ಅಲ್ವಾ. ಸೊ ನನ್ನ ಮಗನೂ ಅಷ್ಟೇ, ಚಿಕ್ಕವನಿದ್ದಾಗ ಅದನ್ನ ಮುಟ್ಬಿಟ್ಟು ಚಟ್ಟನ್ ಬಿಟ್ಟಿತ್ತು ಕೈಗೆ. ಇನ್ನೊಂದ್ಸರಿ ಮುಟ್ತೀಯಾ ಇಲ್ಲ. ಸೊ ಅದೇ ಎಕ್ಸಾಂಪಲ್ನ ನಾನು ಎಲ್ಲಿಗೆ ಕೊಟ್ಟೆ, ಎಲ್ಲ ಗೀಸರ್ ಇರ್ಬೋದು, ಅಥವಾ ಈ ತರ ಸ್ವಿಚಸ್ ಇರ್ಬೋದು, ಅಥವಾ ವೈರ್ಸ್ ಇರ್ಬೋದು, ಹೈ ಕರೆಂಟ್ ವೈರ್ಸ್ ಇರ್ಬೋದು, ಇದನ್ನೆಲ್ಲ ನಾನು ನೋಡಿದಾಗ ಅದೇ ಕರೆಂಟ್, ಅಲ್ಲಿ ಇನ್ನ ಪವರ್ ಜಾಸ್ತಿ ಇರುತ್ತೆ, ಇದರಲ್ಲಿ ಕಮ್ಮಿ ಇರುತ್ತೆ. ಸೊ ನಮ್ಗೆ ಗೊತ್ತಾಯ್ತು ಅಟ್ ಲೀಸ್ಟ್ ಕರೆಂಟ್ ಹೊಡೆದ್ರೆ ಏನಾಗುತ್ತೆ ನಿಜವಾಗ್ಲೂ. ಯಾರಿಗಾದ್ರೂ ಅಕಸ್ಮಾತ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಇದು ತುಂಬಾ ಸ್ಮಾಲ್ ಕರೆಂಟ್, ಅದ್ರಲ್ಲಿ ನಾವು ಮಾಡ್ಬೋದು ಅಲ್ವಾ. ಸೊ ಎಷ್ಟು ಕರೆಂಟ್ ಅಂದ್ರೆ ಏನು ಅದು ಗೊತ್ತಾಗ್ಬಿಡುತ್ತೆ. ಅದು ಇನಿಷಿಯೇಷನ್ ಅಷ್ಟೆ ಆಯ್ತಾ. ತುಂಬಾ ಪ್ರಾಸೆಸ್ ಇನ್ನೂ ಜಾಸ್ತಿ ಇದೆ ಆಯ್ತಾ. ಅವೇಕನಿಂಗ್ ಅಂದ್ರೇನು, ಇದೆಲ್ಲ ಏಳು ಬೀಳು ಎಲ್ಲದನ್ನ ನೋಡಿ ಆಯ್ತಾ. ಈ ಗೃಹಸ್ಥಾಶ್ರಮದಲ್ಲಿ ಇನ್ನೂ ಜಾಸ್ತಿ ನೋಡ್ತೀವಿ ಅಲ್ವಾ. ಅದೆಲ್ಲ ಆದ್ಮೇಲೆ ನಾವು ಲಾಸ್ಟಿಗೆ ಸನ್ಯಾಸಿ ಆ ಥರ ಏನಾದ್ರೂ ಹೋಗ್ತಾರೆ ಅಂತಂದ್ರೆ, ಎಲ್ಲ ಇದನ್ನೆಲ್ಲ ಅನುಭವಿಸಿ ಅದಾದ್ಮೇಲೆ ಹೋಗ್ಬೇಕು. ಆಕ್ಚುಲಿ ಸನ್ಯಾಸತ್ವ ಸಿಗೋದು, ಗೃಹಸ್ಥಾಶ್ರಮ ಎಲ್ಲದೂ ಆದ್ಮೇಲೆನೆ. ಯಾಕಂದ್ರೆ ಇದನ್ನೆಲ್ಲ ಅನುಭವಿಸಿ ಬಂದಾಗ ನಮ್ಗೆ ರಿಯಲಿ ಗೊತ್ತಾಗುತ್ತೆ ಆಯ್ತಾ. ಸೊ ನಿಜವಾಗ್ಲೂ ನಮ್ಗೆ ಯಾಕೆ ಈ ಶೂನ್ಯದ ಕಡೆಗೆ ಹೋಗೋದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ಆಯ್ತಾ. ಸೊ ಅದಕ್ಕೆ ನೀವು ಅಷ್ಟೇ ಈಗೆಲ್ಲ ಕಲಿತಾ ಇರೋದು ಇನಿಷಿಯೇಷನ್ಸ್ ಅಷ್ಟೇ ಆಯ್ತಾ. ಇವಾಗ ನಿಮ್ಮ ಮಗುಗೆ, ಗರ್ಭದಲ್ಲಿ ಬೆಳೀತಾ ಇರುವಂತ ಮಗುಗೆ ಇನಿಷಿಯೇಷನ್ಸ್ ಆಗ್ತಾ ಇದೆ ಅಂದ್ರೆ ನೀವು ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಫ್ಲೇವರ್ಸ್ ಕೊಡ್ತಾ ಇದ್ದೀರಾ. ನಾವೇನ್ ಮೆಡಿಟೇಟ್ ಮಾಡ್ತಾ ಇದೀವಿ ಅಥವಾ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತೀವಿ, ಅದೆಲ್ಲಾನು ಮಗುಗೆ ಆ ಫ್ಲೇವರ್ ಸಿಕ್ಕಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹೊರಗಡೆ ಬಂದ್ಮೇಲೆ ಅದು, ಯಾರಾದ್ರೂ ಆ ಥರ ಏನಾದ್ರೂ ಹೇಳ್ಕೊಡ್ತಿದ್ರೆ ಕುತ್ಕೊಂಡ್ ಕೇಳುತ್ತೆ, ಏನಿದು ನಂಗೇನೋ ಗೊತ್ತಿರೋ ಹಾಗಿದೆಯಲ್ಲ, ಇದನ್ನ ನೀನ್ ಸ್ವಲ್ಪ ಕಲಿಬೇಕಲ್ವಾ. ಆ ಟೇಸ್ಟ್ ಸಿಕ್ಬಿಟ್ಟಿದೆ ಆಯ್ತಾ. ಸೊ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾರೆ, ಅವ್ರಿಗೊಂದು ಟೇಸ್ಟ್ ಕೊಟ್ಬಿಟ್ಟು. ಈಗ ನೀವು ನೋಡಿರ್ಬೋದು ಎಲ್ಲ ಹೊರಗಡೆ ಅಂಗಡಿಲಿ ಉಪ್ಪಿನಕಾಯಿ ಅಥವಾ ಏನೇನೋ ಮಾರಕ್ ಇಟ್ಟಿರ್ತಾರೆ ಅಲ್ವಾ, ತಿನ್ನೋ ಐಟಮ್ಸು. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಅಂತ ಫ್ರೀ ಸ್ಯಾಂಪಲ್ ಕೊಡ್ತಾರೆ. ಯಾಕಂದ್ರೆ ದಟ್ ಈಸ್ ಇನಿಷಿಯೇಷನ್ ಆಯ್ತಾ. ಆಮೇಲೆ ಓ ಚೆನ್ನಾಗಿದೆಯಲ್ಲ, ಓಕೆ ನಾನು ತಗೋಬಹುದು, ನಾನು ತಿನ್ಬೋದು ಅದನ್ನ ಇನ್ನೊಂದ್ ಸ್ವಲ್ಪ ದಿನಾನು, ಅದನ್ನ ಫ್ಲೇವರ್ ಟೇಸ್ಟ್ ಬರ್ತಾ ಇರ್ಲಿ, ಸಿಗ್ತಾ ಇರ್ಲಿ ಅನ್ನೋದೊಂದು ಆಸೆ ಅಲ್ವಾ. ಮಗುಗೂ ಅದೇ ನೀವು ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಆ ಆಸೆ, ಕಲಿಯೋ ಆಸೆನ, ಆಸಕ್ತಿನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆಯ್ತಾ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಸುಮ್ನೆ ಉಪ್ಪಿನಕಾಯಿ ಟೇಸ್ಟ್ ಮಾಡಿ ಓಕೆ ಓಕೆ ಚೆನ್ನಾಗಿದೆ. ಸೊ ಇಷ್ಟಿದ್ರೆ ನಮ್ಗೆ, ಅದು ನಮಗೂ ಫೀಲ್ ಆಗಿಲ್ಲ, ಅದಕ್ಕೂ ಫೀಲ್ ಆಗಲ್ಲ, ರೈಟ್. ಬಟ್ ಯಾವಾಗ ನಾವು ಫೀಲ್ ಮಾಡ್ಕೊಂಡು, ಓ ಇದ್ರಲ್ಲಿ ಉಪ್ಪಿದೆ, ಖಾರ ಇದೆ, ಹುಳಿ ಇದೆ, ಎಲ್ಲ ಹಿಂಗೆ ಕರೆಕ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ, ಆಸ್ವಾದ ಮಾಡ್ತೀವಲ್ವಾ, ಅದು ಮಗುಗೆ ಟೇಸ್ಟ್ ಸಿಗುತ್ತೆ. ನಾನು ಬರೀ ಉಪ್ಪಿನಕಾಯ್ದು ಅಥವಾ ಬೇರೆ ಯಾವುದೋ ಐಟಮ್ಸ್ ಬಗ್ಗೆನೇ ಹೇಳ್ತಾ ಇಲ್ಲ ಆಯ್ತಾ. ಇಟ್ ಈಸ್ ರಿಲೇಟೆಡ್ ಟು ಎವ್ರಿಥಿಂಗ್. ಇದು ಈಸಿ ಆಗುತ್ತೆ ಅಂತ ನಾ ಹೇಳಿದ್ದೀನಿ ಅಷ್ಟೇ ಅಲ್ವಾ. ಸೊ ನೀವೇನ್ ಮಾಡ್ತೀರಾ, ಒಂದು ಡ್ರಾಯಿಂಗ್ ಮಾಡ್ತಾ ಇದ್ದೀರಾ, ಪ್ರತಿ ಕಲರ್ಸ್ ತುಂಬುವಾಗ ಆಹಾ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್ ಅಲ್ವಾ, ಎಷ್ಟು ಚೆನ್ನಾಗಿದೆ. ಒಂದ್ ಸಾರಿ ನೀವು ಇದೇ ಕಲರಿನ ಸಾರಿ ಬೇಕು ಅಂತ ಹುಡ್ಕೊಂಡು ಹೋಗಿ ತಗೊಂತೀರಾ ಅಲ್ವಾ, ಅಥವಾ ಇದೇ ಡಿಸೈನ್ ಬೇಕು ಅಂತ ತಗೊಂತೀರಾ, ಯಾಕಂದ್ರೆ ಯು ಫೀಲ್ ಇಟ್. ತುಂಬಾ ಖುಷಿ ಅನ್ಸುತ್ತೆ ಆ ಪ್ಯಾಟ್ರನ್ಸು, ಆ ಡಿಸೈನು, ಪಿಕಾಕ್ ಫೆದರ್ಸು, ಆ ಥರದ್ದೇನಾದ್ರೂ ಇದ್ರೆ ಏನೋ ಒಂಥರ ಫೆಮಿನೈನ್ ಎನರ್ಜಿ ತುಂಬಾ ಫೀಲ್ ಆಗುತ್ತೆ
ಅಲ್ವಾ? ಸೊ ಅದಕ್ಕೆ ಈ ಥರನೇ ಇರಬೇಕು ಅಂತ ಅದೇ ರೀತಿ ನೀವು ಡ್ರಾಯಿಂಗ್ ಮಾಡುವಾಗಲಿ ಕಲರಿಂಗ್ ಮಾಡುವಾಗಲಿ ಪೇಂಟಿಂಗ್ ಮಾಡುವಾಗ ಕನೆಕ್ಟ್ ವಿತ್ ದೋಸ್ ಕಲರ್ಸ್. ಆಯ್ತಾ? ಸೊ ಆ ಕಲರ್ಸು ಅದನ್ನ ಕಾಂಬಿನೇಷನ್ಸು ಎಲ್ಲ ಇದು ಮಾಡ್ತಾ ಇರ್ತೀವಿ, ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಒಂದಾದ್ಮೇಲೆ ಒಂದು. ಓಕೆ, ರೆಡ್ ಪಕ್ಕದಲ್ಲಿ ಯೆಲ್ಲೋ ಕಲರ್ ಇದ್ರೆ ಚೆನ್ನಾಗಿ ಕಾಣುತ್ತೆ, ಅಥವಾ ಗ್ರೀನ್ ಪಕ್ಕದಲ್ಲಿ ಇನ್ಯಾವುದೋ ಇದ್ರೆ ಚೆನ್ನಾಗಿ ಕಾಣುತ್ತೆ. ಇದೆಲ್ಲಾನು ಕೂಡ ನೀವು ಕಾಂಬಿನೇಷನ್ಸ್ ನೋಡಿ ನೋಡಿ ಮಾಡ್ತೀರಿ ಅಲ್ವಾ? ಸೊ ಇವತ್ತು ಒಂದು ಟಾಸ್ಕ್ ಕೊಡ್ತೀನಿ. ಏನಂದ್ರೆ, ತುಂಬಾ ದಿನ ಆಯ್ತು ಟಾಸ್ಕ್ ಕೊಟ್ಟಿಲ್ಲ ಅಲ್ವಾ? ಸೊ ಎಲ್ಲ ರಂಗೋಲಿ ಹಾಕೋಕೆ ಕಷ್ಟ ಆದ್ರೆ ಮನೇಲಿ ದಿನ ಹಾಕ್ತಾ ಇದ್ದವ್ರು ಪ್ರಾಕ್ಟೀಸ್ ಇದ್ರೆ ಹಾಕಿ, ಆಯ್ತಾ? ಅಕಸ್ಮಾತ್ ಇಲ್ಲ, ಬಗ್ಗಿ ಹಾಕಕ್ಕೆ ಕಷ್ಟ ಆಗ್ತಾ ಇದೆ, ಹಾಕ್ತಾ ಇಲ್ಲ ಅನ್ನೋದಾದ್ರೆ ನೀವು ಒಂದು ಬುಕ್ಕಲ್ಲೇನೆ ರಂಗೋಲಿ ಬಿಡಿಸಿ, ಆಯ್ತಾ? ಸೊ ತುಂಬಾ ಪ್ರಾಕ್ಟೀಸ್ ಇದ್ದವ್ರು ಮೇ ಬಿ ದೊಡ್ಡ ರಂಗೋಲಿ ಹಾಕಿದ್ರು ಪರವಾಗಿಲ್ಲ, ವಾಟ್ ಎವರ್ ಯು ಫೀಲ್ ಲೈಕ್. ಆಯ್ತಾ? ನಾನು ಯಾಕೆ ನಾನೇ ಇದೇ ರಂಗೋಲಿ ಅಂತ ಹೇಳ್ಬಿಟ್ಟು ಹಾಕಿ ಅಥವಾ ಡಯಾಗ್ರಾಮ್ ಕೊಡ್ತಾ ಇಲ್ಲ ಅಂತಂದ್ರೆ, ನಿಮ್ಮ ಕ್ರಿಯೇಟಿವಿಟಿ ಅಥವಾ ನಿಮ್ಮ ಪ್ಯಾಟರ್ನ್ಸ್ ನಿಮಗೆ ಇಷ್ಟವಾಗುವಂಥದ್ದು ನಿಮಗೆ ಗೊತ್ತಿರುತ್ತೆ. ಇಟ್ ಈಸ್ ಯೋರ್ ವೈಬ್ರೇಷನ್, ಯೋರ್ ಲೈಫ್, ಯೋರ್ ಥಾಟ್ಸ್, ಅದೆಲ್ಲಾನು ಕನೆಕ್ಟ್ ಆಗಿನೇ ನಿಮ್ಗೆ ಯಾವುದೋ ಒಂದು ರಂಗೋಲಿ ತುಂಬಾ ಇಷ್ಟ ಆಗಿರುತ್ತೆ. ಆಯ್ತಾ? ಸೊ ನಾನು ರಂಗೋಲಿ ತುಂಬಾ ದೊಡ್ಡದ್ ಹಾಕು ಅಂತಂದ್ರೆ ಮನೇಲಿ ಒಂದ್ ಎರಡು ಮೂರ್ ಇಟ್ಕೊಂಡ್ಬಿಟ್ಟಿದೀನಿ, ಆಯ್ತಾ? ಸೊ ಚುಕ್ಕಿ ರಂಗೋಲಿ ನಂಗೊಂದ್ ಸ್ವಲ್ಪ ರಿಸ್ಟ್ರಿಕ್ಟ್ ಅನ್ಸುತ್ತೆ. ಅದಕ್ಕೆ, ಯಾಕಂದ್ರೆ ಅದು ಅದೇ ಲೈನ್ ಅಲ್ಲೇ ಬರ್ಬೇಕು. ನಮ್ಮ ಪಪ್ಪ ಏನ್ ಮಾಡ್ತಾರೆ, ಎಲ್ಲಾ ಆಂಗಲ್ ಅಲ್ಲ, ಈಸ್ ಎ ಮ್ಯಾಥ್ಸ್ ಟೀಚರ್, ಆಯ್ತಾ? ಅವರು ಈ ತರ ಸ್ಕೂಲ್ಗಳಲ್ಲಿ ರಂಗೋಲಿ ಕಾಂಪಿಟೇಷನ್ಸ್ ಇದ್ದಾಗ ಜಡ್ಜ್ ಮಾಡಿ ಸ್ವಲ್ಪ ಅವ್ರಿಗೆ ರೂಢಿ ಇದೆ. ಅವ್ರು ಹೆಂಗ್ ನೋಡ್ತಾರೆ ಅಂದ್ರೆ, ಎಲ್ಲಾ ಆಂಗಲ್ ಇಂದನೂ ಅದ್ ಸೇಮ್ ಕಾಣಿಸ್ಬೇಕು, ಚುಕ್ಕಿ ರಂಗೋಲಿ ಆದ್ರೂ ಸ್ವಲ್ಪ ಹಿಂಗೆ ಹಿಂಗೆ ಇರಂಗಿಲ್ಲ. ಸೊ ಅದು ಸ್ವಲ್ಪ ನಂಗೆ ರೆಸ್ಟ್ರಿಕ್ಟ್ ಅನ್ಸುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಫ್ರೀ ಹ್ಯಾಂಡ್ ಫ್ರೀ ಸ್ಟೈಲ್ ಹಾಕ್ಬಿಡ್ತೀನಿ. ಓಕೆ, ದಟ್ ಈಸ್ ಮೈ ಪ್ಯಾಟ್ರನ್. ನಂಗೆ ಗೊತ್ತಿಲ್ಲ, ನಿಮ್ಗೆ ಬೇರೆ ಇರಬಹುದು, ಆಯ್ತಾ? ಪರ್ಫೆಕ್ಟ್ಲಿ ನೀವು ಆ ಥರನೇ ಹಾಕ್ತಾ ಇರ್ಬೋದು, ಅಥವಾ ಇಂಪರ್ಫೆಕ್ಟ್ ಆದ್ರೂ ನಂಗೆ ಅದೇ ಇಷ್ಟ ಅಂತ ಅನ್ಬೋದು, ರೈಟ್? ಸೊ ಅದಕ್ಕೆ ನಿಮ್ಗೆ ಯಾವ್ದ್ಯಾವ್ದು ರಂಗೋಲಿ ಇಷ್ಟ ಆಗುತ್ತೆ ಅದನ್ನ ಹಾಕಿ, ಆಯ್ತಾ? ಹಾಕ್ಬೇಕಾದ್ರೆ ಇಲ್ಲಿ ರಂಗೋಲಿ ಹಾಕೋದೆಲ್ಲ ಇಂಪಾರ್ಟೆಂಟ್ ನಂಗೆ, ಹಾಕುವಾಗ ನಿಮ್ಮ ಭಾವನೆ, ಆಯ್ತಾ? ಸೊ ನಿಮ್ಮ ಆ, ತಲೆಯಲ್ಲಿರೋ ಥಾಟ್ಸ್ ಎಲ್ಲ ಆಚೆ ಬರ್ತಾ ಇರುತ್ತೆ, ಆಯ್ತಾ? ಇಟ್ ಇಸ್ ಅ ಥೆರಪಿ ಆಕ್ಚುಲಿ, ಆಯ್ತಾ? ಪ್ರತಿದಿನನೂ ನಮ್ಮ ಇಂಡಿಯನ್ಸು ನಮ್ಮ ಸಂಸ್ಕೃತಿಲ್ಲ ಅದನ್ನ ಭಾಗ ಮಾಡ್ಕೊಂಡಿದ್ರು. ಅಂಡ್ ರಂಗೋಲಿ ಹಾಕುವಾಗ್ಲೂ ಹಾಡು ಹೇಳ್ತಾ ಇದ್ರು ಅಲ್ವಾ? ಬೆಳಗೆದ್ದು ನಾನೆದ್ದು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ್ನ, ಎದ್ದೊಂದು ಘಳಿಗೆ ನೆನೆದೇನಾ, ಎದ್ದೊಂದು ಘಳಿಗೆ ನೆನೆದೇನಾ. ಯಾಕೆ ಭೂಮಿ ತಾಯಿಯನ್ನ ನೆನೆಬೇಕು ಅಲ್ವಾ? ಸೊ ಪ್ರತಿದಿನನು ಭೂಮಿ ಮೇಲೆ ರಂಗೋಲಿ ಬಿಡ್ತಾ ಈ ಹಾಡು ಹೇಳೋದು ಅಲ್ವಾ? ಯಾಕೆ ಭೂಮಿ ತಾಯಿಗೆ ಕನೆಕ್ಟ್ ಆಗ್ಬೇಕು. ಅವಾಗ ರಂಗೋಲಿ ಬಿಡುವಾಗ ಯಾರು ಸ್ಲಿಪ್ಪರ್ಸು ಆ ಥರ ಏನೋ ಹಾಕೊಳ್ಳಲ್ಲ, ಬರೀ ಗಾಲಲ್ಲಿ. ಅವಾಗೆಲ್ಲ ಇವನ್ ಸಗಣಿ ಎಲ್ಲ ತಗೊಂಡು ಬಳೆದು ಸಾರಿಸಿ ಆಮೇಲೆ ರಂಗೋಲಿ ಹಾಕ್ತಾ ಇದ್ರು. ಮತ್ತೆ ಪಕ್ಕದಲ್ಲಿ ಒಂದು ವಿಘ್ನೇಶ್ವರನು, ಸಗಣಿಯಿಂದ ವಿಘ್ನೇಶ್ವರ ಮಾಡಿ ಪೂಜೆ ಮಾಡಿ ಅಲ್ವಾ, ಹೂ ಎಲ್ಲ ಇಟ್ಬಿಟ್ಟು, ಎಲೆ ಇಟ್ಟು, ಹೂ ಇಟ್ಟು ವಿಘ್ನೇಶ್ವರನ ಮಾಡಿ ಗರಿಕೆ ಇಟ್ಟು, ಸೊ ದೇವರ್ ಕನೆಕ್ಟಿಂಗ್ ಟು ದ ಯೂನಿವರ್ಸ್ ಎವ್ರಿ ಡೇ. ಎಲ್ಲಾನು ಥೆರಪಿಯಿಂದಾನೇ ಸ್ಟಾರ್ಟ್ ಆಗ್ತಾ ಇತ್ತು, ದಿನ ಥೆರಪಿಯಿಂದಾನೇ ಎಂಡ್ ಆಗ್ತಾ ಇತ್ತು. ಬಟ್ ನಾವು ಆ, ಇದೆಲ್ಲ ಬಿಟ್ಟು ಮುಂದೆ ಆಚೆ ಬಂದಿದೀವಿ ಈಗ. ಸಿಟಿಲಿ ಸಗಣಿ ಉಟ್ಕೊಂಡು ಹೋಗಕ್ಕೂ ಆಗಲ್ಲ, ಸಿಕ್ಕರು ಸಗಣಿ ನಿಜವಾಗ್ಲೂ ಸ್ಮೆಲ್ ಕೂಡ ಚೆನ್ನಾಗಿರಲ್ಲ, ಯಾಕಂದ್ರೆ ಆ ಪ್ರಾಣಿ ತಿಂದಿದ್ದು ಕೂಡ ಅದೇ ರೀತಿನೇ. ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ ಗಲೀಜು ಎಲ್ಲ ಹಾಕಿರೋದ್ರಿಂದ ಇವನ್ ಅದಕ್ಕೂ ಕೂಡ ಸರಿಯಾಗಿ ಊಟ ಸಿಗ್ತಿಲ್ಲ. ಸಾರಿ ಟು ಗೋ ಮತ್ತೆ, ಆಯ್ತಾ? ಯಾಕಂದ್ರೆ ಯಾಕೆ ಇದನ್ನೆಲ್ಲ ಇಲ್ಲಿ ಹೇಳ್ಬೇಕು ಅಥವಾ ಗರ್ಭ ಸಂಸ್ಕಾರ ಕ್ಲಾಸಲ್ಲಿ ಹೇಳ್ಬೇಕು? ಸಂಸ್ಕಾರ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಎವ್ರಿಥಿಂಗ್, ಕನೆಕ್ಟಿಂಗ್ ಟು ದ ರೂಟ್ಸ್, ಆಯ್ತಾ? ಗೋ ಬ್ಯಾಕ್ ಟು ದ ರೂಟ್ಸ್. ಪ್ರತಿ ಸರಿ ನಾವು ಅದೇ ಹೇಳೋದು, ಅಟ್ ಲೀಸ್ಟ್ ಚಾನ್ಸ್ ಸಿಕ್ಕಾಗ ಯು ಡೂ ಇಟ್, ಆಯ್ತಾ? ಇವಾಗೆಲ್ಲ ಅರ್ಬನೈಸೇಷನ್, ಮಾಡರ್ನೈಸೇಷನ್, ವಿಲೇಜ್ ಅಲ್ಲಿ ಹೋದ್ರೂ ಹಳ್ಳಿಗಳಲ್ಲಿ ಹೋದ್ರೂ ಯಾರು ಇವಾಗ ಸಾರಿಸಿ ಗುಡಿಸಿ ಒರೆಸೋದಿಲ್ಲ. ಓಕೆ, ಸೊ ಚೇಂಜ್ ಆಗಿದೆ, ಪರವಾಗಿಲ್ಲ. ಅಟ್ ಲೀಸ್ಟ್ ನಾವು ಯಾಕೆ ಮಾಡ್ತಾ ಇದ್ವಿ ಅನ್ನೋದನ್ನ ನಾವು ತಿಳ್ಕೊಂಡು ಒಂದು ಡಿಫ್ರೆಂಟ್ ವೇನಲ್ಲಾದ್ರೂ ಕನೆಕ್ಟ್ ಆಗೋಣ. ಪ್ರತಿ ಸರಿನೂ ಯಾವಾಗ ನೀವು ಪಂಚಭೂತಗಳಿಗೆ ಕನೆಕ್ಟ್ ಆಗ್ತಾ ಇರ್ತೀರಾ, ನಿಮಗೆ, ನಿಮ್ಮ ಮಗುಗೆ ಆ 5 ಸೆನ್ಸ್ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆಯ್ತಾ? ಸೊ ಯಾವ್ದಾದ್ರೂ ಒಂದು ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ, ಆಯ್ತಾ?
ಸೊ ಆ ಕಾಡಲ್ಲಿ 4 ದಿನ ಜೀವನ ಮಾಡೋದು ಈಸಿನ ಕಷ್ಟನ? ನೀವೇ ಹೇಳಿ, ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ವೆದರ್ ಇಟ್ ಈಸ್ ಈಸಿ ಆರ್ ಡಿಫಿಕಲ್ಟ್. ಅಲ್ವಾ? ಅಲ್ಲೇ ಇದ್ದವ್ರಿಗೆ ಅದು ಈಸಿ, ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲೇ ಆ, ಗುಂಪಾಗಿ ಜೀವನ ಮಾಡೋರ್ಗೆ ಮೇ ಬಿ ಕಾಂತಾರ ಮೂವಿ ನೋಡಿರ್ಬೋದು ಅಲ್ವಾ, ಅವ್ರಿಗೆ ಅದೇ ಈಸಿ ಅಲ್ವಾ. ಹೊರಗಡೆ ಬಂದು ಇದೇನಿದೆ ಅಲ್ವಾ, ನೋಡ್ಕೊಂಡು ಹೋಗಕ್ ಬಂದಿದೀವಿ, ನಾವು ವ್ಯಾಪಾರ ತಿಳ್ಕೊಳ್ತೀವಿ. ಆಕ್ಚುಲಿ ಇದು ಉಳ್ದಿದ್ದೆಲ್ಲ ಅವ್ರಿಗೆ ತುಂಬಾ ಈಸಿ. ಓಕೆ, ಉಳಿದದ್ದೆಲ್ಲಾನು ಕಲಿಯೋದು ಎಲ್ಲ ತುಂಬಾ ಈಸಿ. ಬಟ್ ಕಾಡಲ್ಲಿರೋದನ್ನ ಕಲಿಯೋದು ತುಂಬಾ ಕಷ್ಟ. ಆದ್ರೆ ಅದಕ್ಕೆ ನಾವೆಲ್ಲ ಅಲ್ಲಿಂದ ಎವಾಲ್ವ್ ಆಗಿ ಬರ್ತಾ ಬರ್ತಾನೆ ನಮ್ಮ ಬ್ರೈನ್ ಇಷ್ಟೊಂದು ಮೌಲ್ಡ್ ಆಗಿರೋದು. ಯಾಕಂದ್ರೆ ನೇಚರಲ್ಲಿ ಸರ್ವೈವ್ ಆಗೋದನ್ನ ನಾವು ಚೆನ್ನಾಗಿ ಕಲ್ತ್ಬಿಟ್ವಿ, ಆಯ್ತಾ. ಬಟ್ ಇವಾಗ ನಮ್ಗೆ ಕಷ್ಟ ಆಗ್ತಾ ಇರಬಹುದು, ಆದ್ರೆ ಸ್ವಲ್ಪ ದಿನ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಟ್ರೆ ಅಥವಾ ಅಭ್ಯಾಸ ಆದ್ರೆ ಮತ್ತೆ ನಮ್ಗೆ ಅದು ಈಸಿ ಆಗತ್ತೆ ಅಲ್ವಾ. ಸೊ ಯಾಕಂದ್ರೆ ಅಲ್ಲಿ ನೇಚರಲ್ಲಿ ಆ ಥರ ಎಲ್ಲ ಪ್ರಾಣಿಗಳ ಮಧ್ಯೆ ಇರಬೇಕು ಅಂದ್ರೆ ಆ ಸರ್ವೈವಲ್ ಸ್ಕಿಲ್ಗೆ ತುಂಬಾನೇ ಚೆನ್ನಾಗಿ ನಾವು ಎಲ್ಲ ತಿಳ್ಕೊಂಡಿರ್ಬೇಕು ಅಲ್ವಾ. ಮೇ ಬಿ ನಿಮಗೆ ಗೊತ್ತಿರ್ಬೋದು, ಲಂಬಾಣಿಗಳು ಆ, ಇರ್ತಾರೆ ಅಲ್ವಾ. ಸೊ ಅವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಅವ್ರದ್ದು ಎಲ್ಲ ಕಾಸ್ಟ್ಯೂಮ್, ಇಡೀ ಕಾಸ್ಟ್ಯೂಮ್ ಅಲ್ಲಿ ಏನಿರುತ್ತೆ, ಏನಿರುತ್ತೆ ಹೇಳಿ. ಮಿರರ್ ಇರುತ್ತೆ. ಕರೆಕ್ಟ್, ಎಸ್ ದಿವ್ಯ ಅವ್ರು, ಮಿರರ್ ಇರುತ್ತೆ. ಯಾಕೆ ಅದಿರೋದು? ಯಾಕಂದ್ರೆ ಆ ಪ್ರಾಂತ್ಯದವರು ತುಂಬಾ ಇಂಟೆಲಿಜೆಂಟ್ ಆಗಿ ಥಿಂಕ್ ಮಾಡಿ ಆ ಪ್ರಾಣಿಗಳು ಅವ್ರಿಗೇನಾದ್ರೂ ಅಟ್ಯಾಕ್ ಮಾಡೋದಕ್ ಬಂದ್ರೆ ಆ ರಿಫ್ಲೆಕ್ಷನ್ ಆಗುತ್ತೆ ಅಲ್ವಾ. ಸೊ ರಿಫ್ಲೆಕ್ಷನ್ ಆಗುತ್ತೆ, ಅಕಸ್ಮಾತ್ ಅವ್ರು ತಿನ್ನೋಕ್ ಬಂದ್ರು, ಆ ಪ್ರಾಣಿಗಳು ತಿನ್ನೋಕ್ ಬಂದ್ರು ಎಲ್ಲೋ ಮಿರರ್ ಸಿಗುತ್ತೆ. ಅದೇನು ಗಾಜು, ಬಾಯಿ ಹಾಕಿದ ತಕ್ಷಣ ಗಾಜು ಚುಚ್ಕೊಂಡ್ರೆ ಅದು ಮುಂದೆ ಯಾವ್ದಕ್ಕೂ ಬಾಯಿ ಹಾಕೋದಿಲ್ಲ. ಸೊ ದ್ಯಾಟ್ ಈಸ್ ದ ಸರ್ವೈವಲ್ ಸ್ಕಿಲ್. ಅವರು ಅಷ್ಟು ಅದಕ್ಕೋಸ್ಕರನೇ ಇಡೀ ಕಾಸ್ಟ್ಯೂಮ್ ಪೂರ್ತಿ ತಲೆಯಿಂದ ಪಾದದವರೆಗೂ ಎಲ್ಲೆಲ್ಲಾಗುತ್ತೋ ರಿಫ್ಲೆಕ್ಷನ್ ಆಗುವಂಥದ್ದನ್ನ ಸಿಗಿಸ್ಕೊಂಡಿದ್ರು, ಆಯ್ತಾ, ಯೂಸ್ ಮಾಡ್ತಾ ಇದ್ರು. ಸೊ ದ್ಯಾಟ್ ವಾಸ್ ದ ಇಂಟೆಲಿಜೆನ್ಸ್. ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಆಮ್, ವಿದ್ಯೆಗಳನ್ನ ಕಲಿತಾರೆ. ಮೇ ಬಿ ಕಾಂತಾರದಲ್ಲಿ ನೀವು ನೋಡಿರ್ಬೋದು, ಆಯ್ತಾ. ಸೊ ಅದರಲ್ಲಿ ಫೈಟಿಂಗ್ ಆಗಿರ್ಬೋದು, ಅದೆಲ್ಲ ತುಂಬಾ ಡಿಫ್ರೆಂಟ್ ಸ್ಕಿಲ್ಸ್ ನ ಯೂಸ್ ಮಾಡ್ತಾ ಇದ್ರು, ಯಾಕಂದ್ರೆ ದೇ ಆರ್ ಕನೆಕ್ಟೆಡ್ ವಿತ್ ದ ನೇಚರ್ ಅಲ್ವಾ. ಸೊ ಅದಾದ್ಮೇಲೆ ಇನ್ನೂ ಒಂದು ಸೀನ್ ಬರುತ್ತೆ, ಅವ್ರೇನೋ ಕಾರ್ಣಿಕ ಮಾಡ್ತಾ ಇರ್ತಾರೆ, ಇವ್ರಿನ ಬಂದಿರಲ್ಲ, ನಾವಿಲ್ದೆ ಮಾಡೋದಿಲ್ವಲ್ಲ ಇದನ್ನ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಭೂಮಿಗೆ ಕಿವಿ ಇಟ್ಟು ಕೇಳಿಸ್ಕೊಳ್ತಾರೆ ಅಲ್ವಾ. ಭೂಮಿಯಲ್ಲಿ ಏನದು ವೈಬ್ರೇಷನ್ ಗೊತ್ತಾಯ್ತು ಅಂದ್ರೆ ನೇಚರಿಗೆ ಅವರು ಕನೆಕ್ಟ್ ಆಗಿದ್ದಾರೆ. ಆಕ್ಚುಲಿ ನಾವು ಈ ತರ ನೇಚರ್ಗೆ ಕನೆಕ್ಟ್ ಆಗುವಂತಹ ಸ್ಕಿಲ್ಸ್ನ ನಮ್ಮ ಮಕ್ಕಳಿಗೆ ಕಲಿಸಿದಾಗ ಅಲ್ಟಿಮೇಟ್ ಎನರ್ಜಿ ಅದು, ಆಯ್ತಾ. ಸೊ ಯಾಕೆ ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಬಗ್ಗೆ ಹೇಳೋದಕ್ಕೆ, ಆಯ್ತಾ. ಸೊ ಎಲ್ಲಾನು ನಮ್ಮ ಸಂಸ್ಕೃತಿಲೇ ಸಂಸ್ಕಾರದಲ್ಲೇ ಎಲ್ಲ ಬೆರೆತು ಹೋಗಿದೆ. ಜಸ್ಟ್ ಅನ್ಫೋಲ್ಡ್ ಮಾಡಿ ಅದನ್ನ ನಮ್ಮ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗೋಣ, ಆಯ್ತಾ. ಸೊ ಎಲ್ಲ ತಲೆ ಚಚ್ಕೊಂತಾರ, ಅಯ್ಯೋ ನಮ್ಮ ಅಕ್ಕನ ಮಗ ಬರೀ ಫೋನ್ ಇಟ್ಕೊಂಡಿರ್ತಾನೆ ಮ್ಯಾಮ್, ನನ್ ಮಗುನು ಹಂಗೆ ಆಗ್ಬಿಟ್ರೆ ಅಂತ ನಂಗೆ ಭಯ ಆಗತ್ತೆ. ಯಾಕಾಗುತ್ತೆ ಅಲ್ವಾ? ಯಾಕಂದ್ರೆ ಅವ್ರು ಅದನ್ನ ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ, ಅದಕ್ಕೆ ಮಗುಗೆ ಗೊತ್ತಿಲ್ಲ ಇದಕ್ಕಿಂತ ತುಂಬಾ ಎಕ್ಸೈಟಿಂಗ್ ವಿಷಯಗಳಿದೆ ಅಂತ. ಬಟ್ ನೀವು ಈ ವಿಷಯಗಳನ್ನ ಮಗುಗೆ ಎಕ್ಸೈಟ್ಮೆಂಟ್ ಆಗೋ ರೀತಿ, ಖುಷಿಯಾಗಿ ಅದು ಎಂಜಾಯ್ ಮಾಡ್ಕೊಂಡು ಮಾಡೋ ರೀತಿ ನೀವು ಮಾಡಿದ್ರೆ ಫೋನ್ ನೋಡೋಕೆ ಅದಕ್ಕೆ ಜಾಸ್ತಿ ಹೊತ್ತು ಇಷ್ಟ ಆಗಲ್ಲ ಅಲ್ವಾ. ಸೊ ಮೇ ಬಿ ಎನ್ವೈರನ್ಮೆಂಟಲ್ ಎಫೆಕ್ಟ್ ಇಂದ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನೋಡ್ಬೋದು, ಆದ್ರೆ ಮತ್ತೆ ವಾಪಸ್ ಕೊಟ್ಬಿಟ್ಟು ಆಟ ಆಡಕ್ ಹೋಗ್ತಾರೆ. ಅಷ್ಟಂತೂ ನಾವು ಮಾಡಿದೀವಿ ಚಿಕ್ಕವರಿದ್ದಾಗ, ಅಟ್ಲೀಸ್ಟ್ ಟಿವಿ ನೋಡೋದು ಕೂತ್ಕೊಂಡು ಅಲ್ವಾ. ಆದ್ರೆ ನಮ್ಮ ಬಾಲ್ಯವನ್ನ ನಾವು ಎಂಜಾಯ್ ಮಾಡೋದಂತೂ ಬಿಟ್ಟಿರ್ಲಿಲ್ಲ. ಅದೇ ರೀತಿ ನಮ್ಮ ಮಕ್ಳಿಗೆ ಅದನ್ನೇ ಕಲಿಸ್ಬೇಕಾಗಿರೋದು. ಸೊ ನಾನಿಲ್ಲಿ ಕೆಲವೊಂದು ಪೇರೆಂಟಿಂಗ್ ಟಿಪ್ಸ್ ಕೂಡ ನಿಮ್ಗೆ ಹೇಳ್ತಾ ಇರ್ತೀನಿ, ಸೊ ದಟ್ ನಿಮ್ಗೆ ಮುಂದೆನೂ ಯೂಸ್ ಆಗ್ಲಿ ಅಂತ ಹೇಳಿ. ಅಂಡ್ ಇಲ್ಲಿಂದ ಅದು ಕನೆಕ್ಟೆಡ್ ಅಲ್ವಾ. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ, ಯು ಆರ್ ಕ್ರಿಯೇಟಿಂಗ್ ದ ಪ್ಯಾಟ್ರನ್ಸ್, ಅಂಡ್ ಆ ಪ್ಯಾಟ್ರನ್ಸ್ ನ ಮಗು ನೆನ್ಪಲ್ಲಿ ಇಟ್ಕೊಂಡು, ಇದು ಸಬ್ ಕಾನ್ಶಿಯಸ್ ಮೈಂಡ್. ಸೂಪರ್ ಕಾನ್ಶಿಯಸ್ನೆಸ್ ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಫಸ್ಟ್ ಹೋಗ್ಬೇಕು ಅಲ್ವಾ. ಅದನ್ನ ಅಲ್ಟಿಮೇಟ್ಲಿ ಮೌಲ್ಡ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸೂಪರ್ ಕಾನ್ಶಿಯಸ್ನೆಸ್ ಅನ್ನೋ ಸ್ಟೇಟಿಗೆ ನಾವು ರೀಚ್ ಆಗ್ತೀವಿ ಅಲ್ವಾ. ದಟ್ ಈಸ್ ವೈ ಐ ಕಾಲ್ ಸೂಪರ್ ಕಾನ್ಶಿಯಸ್ ಮಾಮ್ ಆಫ್ ಅ ಸೂಪರ್ ಕಾನ್ಶಿಯಸ್ ಬೇಬಿ. ನೀವು ಅದನ್ನ ಮಾಡ್ತಾ ಹೋಗ್ತೀರಾ, ನಿಮ್ ಮಗುಗೂ ಅದ್ ಕಲಿಸ್ತಾ ಹೋಗ್ತೀರಾ, ಅಲ್ಟಿಮೇಟ್ಲಿ ಇಟ್ ಬಿಕಮ್ಸ್ ದ್ಯಾಟ್, ಆಯ್ತಾ. ಅದೇ ನಮ್ಗೆ ಬೇಕಾಗಿರೋದು. ಓಕೆ, ಸೊ ಇನ್ನ ಸುಮಾರು ಇದೆ. ಬ್ರೈನ್ ಅಂತ ಮಾತಾಡಿದ್ರೆ, ಬ್ರೈನ್ ಟ್ರೈನಿಂಗ್ಸ್ ಅಂತ ಮಾತಾಡಿದ್ರೆ
ಐ ವಿಸಿಟೆಡ್ ಒನ್, ಅಂದ್ರೆ ಮೊನ್ನೆ ಆ, ಮೊನ್ನೆ ಹಾ ಶನಿವಾರ ಒಂದು ಇಂಟ್ಯೂಷನ್ ಪ್ರಾಸೆಸ್. ನಿಮ್ಗೆಲ್ಲರಿಗೂ ಗೊತ್ತಾ? ಯಾರಿಗಾದ್ರೂ ಗೊತ್ತಾ ಇಂಟ್ಯೂಷನ್ ಬಗ್ಗೆ? ಇಂಟ್ಯೂಷನ್ ಅಥವಾ ಥರ್ಡ್ ಐ ಆಕ್ಟಿವೇಶನ್ ಅಂತ ಕೇಳಿರ್ಬೋದು ಮೇ ಬಿ ನೀವು, ಅಥವಾ ಗಾಂಧಾರಿ ವಿದ್ಯೆ ಅಂತ ಕೇಳಿರ್ಬೋದು. ಕೇಳಿದೀರಾ? ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ, ಇಲ್ಲ ಮ್ಯೂಟ್ ಮಾಡಿ. ಕೇಳಿದೀವಿ ಮೇಡಮ್. ಓಕೆ. ಸೊ ಏನ್ ಗೊತ್ತು ಅದ್ರ ಬಗ್ಗೆ ಸ್ವಲ್ಪ ಯಾರಾದ್ರೂ ಹೇಳ್ಬೋದಾ? ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾ ಇದಾರೆ ವಿದ್ಯಾ ಅವ್ರು. ಏನ್ ಅಂದ್ರೆ ಅದು ಗೊತ್ತು? ಹ್ಮ್ ಕಣ್ಣು ಮುಚ್ಚಿ ಇದು ಕಣ್ಣು ಕಟ್ಟಿ ಅದಕ್ಕ ಕಲರ್ಸ್ ಹೇಳಕ್ ಹಚ್ತಾರೆ, ಮತ್ತೆ ದೂರದಿದ್ದ ಇದು ಡಿಸ್ಟೆನ್ಸ್ ಥಿಂಗ್ಸ್ ಎಲ್ಲ ಹೇಳಕ್ ಹಚ್ತಾರೆ. ಹ್ಮ್ ಓಕೆ. ನಿಮ್ಗೇನ್ ಅನ್ಸುತ್ತೆ, ಅದು ನಿಜಾನ ಅಥವಾ ಸುಳ್ಳ ಅನ್ಸುತ್ತಾ? ಅಲ್ಲಿ ನೋಡಿದ್ರೆ ನಿಜಾನೇ ಅನ್ಸುತ್ತೆ ಮೇಡಮ್. ಓಕೆ. ಸೊ ನಿಜವಾಗ್ಲೂ ಆ ಥರ ಆಗ್ಬಹುದಾ? ಅವ್ರು ಬರೀ ಒಬ್ರಿಗೆ ಇಬ್ರಿಗೆ ಮಾಡಲ್ಲ, ನಿಮ್ಗೂ ಬನ್ನಿ ನೀವು ಕಲ್ತ್ಕೊಳ್ಳಿ ನೀವು ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಮಾಡಿದ್ರೆ ಅದು ಎಕ್ಸ್ಪೀರಿಯನ್ಸ್ ಅಲ್ವಾ? ಸೊ ಹೌದು. ಅಡಲ್ಟ್ಸಿಗೆ ಸ್ವಲ್ಪ ಕಷ್ಟ, ಯಾಕಂದ್ರೆ ನಮ್ಗೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ. ಅಟ್ಲೀಸ್ಟ್ 5 to 16 or 18 years ತನಕನೂ ಕಲಿಬೋದು, ಕಲಿಸ್ತಾ ಇದ್ದಾರೆ. ಆಯ್ತಾ? ಅಡಲ್ಟ್ಸಿಗೂ ಇವಾಗ ಕಲಿಸ್ತಾ ಇದ್ದಾರೆ ಮೇ ಬಿ, ಆದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಮ್ಗೆ ಕಲಿಯೋಕ್ಕಾಗೋದು. ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದಕ್ಕೆ ತುಂಬಾ ಜಾಸ್ತಿ ಕಷ್ಟಪಟ್ಟು ಸಾಧನೆಗಳನ್ನ ಮಾಡ್ಬೇಕಾಗತ್ತೆ ನಾವು. ಆಯ್ತಾ? ಸೊ ಅದನ್ನ ನನಗೆ ಅಂದ್ರೆ ಲೈವ್ ಆಗಿ ಡೆಮೋ ಇತ್ತು ಮೊನ್ನೆ, ಹೋಗಿದ್ದೆ. ಯಾಕಂದ್ರೆ ನನ್ನ ಮಕ್ಕಳಿಗೆ ಸೇರಿಸ್ಬೇಕು ಅನ್ನೋ ನನಗೆ ಫಸ್ಟ್ ಇಂದಾನು ಇದೆ. 5 years ಅವನ್ಗೆ ಇವಾಗ 6 years ಆಗ್ತಾ ಬರ್ತಾ ಇದೆ. ಸೊ ಐ ಥಾಟ್ ಅಟ್ ಲೀಸ್ಟ್ ಇವಾಗ, ಅಂದ್ರೆ ನಂಗೆ ಒಂದೇನಂದ್ರೆ ಸಿಕ್ಕಿದ್ದೆಲ್ಲ ಆನ್ಲೈನ್ ಕ್ಲಾಸ್. ನಂಗೆ ಗೊತ್ತಿಲ್ಲ, ಅವ್ನ ಸ್ಕ್ರೀನ್ ಮುಂದೆ ನಾನು ಯಾವತ್ತೂ ಜಾಸ್ತಿ ಇಟ್ಟಿಲ್ಲ. ಅಟ್ ಲೀಸ್ಟ್ ಆನ್ಲೈನ್ ಅಂದ್ರೆ ಅವ್ನು ಕುತ್ಕೋತಾನೋ ಇಲ್ಲೋ ನಂಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಆಫ್ಲೈನ್ ಇದ್ರೆ ಚೆನ್ನಾಗಂತ ಹೋಗಿದ್ದೆ. ಸೊ ಅಲ್ಲಿ ಕೂಡ ಅವ್ರು ತುಂಬಾ ಚೆನ್ನಾಗಿ ಡೆಮೋ ಎಲ್ಲ ತೋರಿಸಿದ್ರು. ಆ ಹುಡುಗಿ ಹೇಳಿದ್ಲು, ನಂಗೆ ಬ್ಯಾಡ್ಮಿಂಟನ್ ಕಲಿತಾ ಇದ್ದೀನಿ, ಶಾರ್ಟ್ಸ್ ಎಲ್ಲ ಕಲಿಯೋದು ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ, ಬಟ್ ಅಪೋನೆಂಟ್ ಇದಾರಲ್ವಾ, ಯಾವ ಕಡೆ ಹೊಡಿತಾರೆ ಅಂತ ನಂಗೆ ಮುಂಚೆನೆ ಗೊತ್ತಾಗಿರುತ್ತೆ, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿರ್ತೀನಿ. ಅಲ್ವಾ? ಅಂಡ್ ಈವನ್ ಈಗ ನಾನು ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರೆ ನಾನು ಹೆಂಗಿದ್ದೀನಿ, ಬಿಂದಿ ಇಟ್ಟಿದ್ದೀನ ಅಥವಾ ನನ್ನ ಹೇರ್ ಸ್ಟೈಲ್ ಹೇಗಿದೆ, ಫ್ರೀಯಾಗಿ ಹೇರ್ಸ್ ಬಿಟ್ಟಿದ್ದೀನಿ, ಅಂಡ್ ಕಲರ್ ಹೇಗಿದೆ, ನನ್ನ ಡ್ರೆಸ್ ಕಲರ್ ಹೇಗಿದೆ, ಹೇಗೆ ನಿಂತ್ಕೊಂಡಿದ್ದೀನಿ, ಸೊ ಅದನ್ನೆಲ್ಲ ಅವರು ಎನಾಕ್ಟ್ ಮಾಡಿ ಹೇಳಿ ಎಲ್ಲ ತೋರಿಸಿದ್ರು ವಿತ್ ಬ್ಲೈಂಡ್ ಫೋಲ್ಡ್. ಆಯ್ತಾ? ಸೊ ಈ ಥರದ್ದನ್ನೆಲ್ಲ ಸುಮಾರು ನೋಡ್ತಾ ನೋಡ್ತಾ ನಂಗೇನು ಏನು ಹೇಗೆ ವರ್ಕ್ ಆಗುತ್ತೆ ಅಲ್ವಾ? ಸೊ ಇದು ದೊಡ್ಡ ಸೀಕ್ರೆಟ್ ಅಲ್ವಾ? ಸೊ ಯಾರು ಹೇಳೋದಿಲ್ಲ, ಅದು ಹೇಳಬಾರ್ದು ಆಕ್ಚುಲಿ. ಯಾಕಂದ್ರೆ ಫ್ಲೇವರ್ ಹೋಗ್ಬಿಡುತ್ತೆ. ಆಮೇಲೆ ಅಯ್ಯೋ ಇಷ್ಟೇನಾ. ಬಟ್ ನಾವ್ ಯಾವಾಗ ಮಾಡ್ತಾ ಹೋಗ್ತೀವೋ ಇಟ್ ಈಸ್ ಅಲ್ಟಿಮೇಟ್ ಅಂತ. ಅಂದ್ರೆ ಅವಾಗೆಲ್ಲ ಈ ವೇದಗಳು ಉಪನಿಷತ್ತುಗಳು ಎಲ್ಲ ಹೆಂಗ್ ಮಾಡಿದ್ರು, ಎಲ್ಲಾನು ಡೌನ್ಲೋಡ್ ಮಾಡಿ ಮಾಡಿ ಬರ್ದಿರೋದು. ಅಥವಾ ಈ ಮಹಾಭಾರತ ಅಲ್ವಾ, ಮಹಾಭಾರತ ನಡೆಯುವಾಗ ಸಂಜಯ ಅನ್ನೋನು ಗಾಂಧಾರಿ ಮತ್ತೆ ಇವನಿಗೆ ಹೇಳ್ತಾ ಇದ್ರು ಹಂಗೆ, ಧೃತರಾಷ್ಟ್ರಂಗೆ ಕಣ್ಣಿಗೆ ಕಟ್ಟೋ ಹಾಗೆ ಇಲ್ಲೇ ನಡೀತಾ ಇದೆಯೇನೋ, ಹಾಗೆ ಟಿವಿಲಿ ಹಂಗೆ ನೋಡ್ ಹೇಳ್ತಾ ಇದ್ದೇನೇನೋ ಅನ್ನೋ ಹಾಗೆ ಅವರು ಪೂರ್ತಿ ಎಲ್ಲದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಬಂದ್ರು ಸಂಜಯ. ಅಲ್ವಾ? ಹೇಗದಾಯ್ತು ಅಂದ್ರೆ ಎಲ್ಲೋ ನಡೀತಾ ಇರೋದನ್ನ ಯಾವ್ದೋ ರೂಮಲ್ಲಿ ಕುತ್ಕೊಂಡು ಅವ್ರು ಹೇಗ್ ನೋಡಕ್ಕಾಗತ್ತೆ, ಅವ್ರು ಹೇಗ್ ಹೇಳಕ್ಕಾಗತ್ತೆ ಅಲ್ವಾ? ಸೊ ಇದೆಲ್ಲಾನು ಒಂದು ಟೆಲಿಪತಿ ಆಗಿರ್ಬೋದು, ಸುಮಾರು ವೈಬ್ರೇಷನ್ಸ್. ಈಗ ಹಂಗೆ ಕಣ್ಣು ಮುಚ್ಕೊಂಡ್ರೆ ಅವ್ರಿಗೆ ಅದ್ ಪೂರ್ತಿ ಕಣ್ಣಲ್ಲಿ ಹಾಗೆ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳಿದ್ರು. ಆಯ್ತಾ? ಅದಕ್ಕೆ ಇನ್ನೂ ಒಂದು ಕ್ವೆಶನ್ ಕೇಳಿದೆ ನಾನು, ಅಕಸ್ಮಾತ್ ಪ್ರಾಕ್ಟೀಸ್ ಬಿಟ್ರೆ ಈ ಕೆಪಾಸಿಟಿ ಹೋಗುತ್ತಾ? ಆಯ್ತಾ? ನಿಜವಾಗ್ಲೂ ಅದು ಯಾವುದೇ ಆಗ್ಲಿ, ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ಅವರು ಕೆಲವೊಂದು ಟೆಕ್ನಿಕ್ಸ್ ನ ಹೇಳ್ಕೊಟ್ಟಿರ್ತಾರೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅದು ಅದೇ ವಿದ್ಯೆ ಉಳಿತಾ ಹೋಗುತ್ತೆ. ಆಯ್ತಾ? ಯಾವಾಗ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಸುಮಾರು ದಿನದಿಂದ ಅದರಿಂದ ಆಚೆ ಬಂದ್ಬಿಟ್ಟಿದ್ದೀರಾ ಅಂತಂದ್ರೆ ಮತ್ತೆ ಬಂದ್ ಏನಾಗುತ್ತೆ, ಎಲ್ಲ ಕೊಳೆ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಅಲ್ವಾ? ಅವಾಗ ಆ ವಿದ್ಯೆಯ ಇದು ಕಮ್ಮಿ ಆಗ್ತಾ ಹೋಗುತ್ತೆ ಎಫೆಕ್ಟ್. ಅದಕ್ಕೆ ಪ್ರತಿಯೊಂದು ಅಷ್ಟೇ, ಯಾವುದನ್ನ ನಾವು ಕಂಟಿನ್ಯೂಸ್ಲಿ ಮಾಡ್ತಾ ಮಾಡ್ತಾ ಹೋಗ್ತೀವೋ ನಾವು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ. ಆಯ್ತಾ? ಸೊ ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇದೆಲ್ಲ ನೀವೇನೇನು ಇನಿಶಿಯೇಟ್ ಮಾಡ್ತಾ ಇದ್ದೀರಾ ಇದೆಲ್ಲಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಗುಗೆ ಈ ಪ್ರಾಕ್ಟೀಸಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಒಬ್ರು ಬಂದಿದ್ರು, ನಾನು ನನ್ನ ಮಗನಿಗೆ ಕಲಿಸ್ದೆ,
ಆದ್ರೆ ಅವನು ಮುಂದುವರಿಸ್ಲಿಲ್ಲ. ಇವಾಗ ನಾನ್ ಜಾಸ್ತಿ ದಿನ ಮೆಡಿಟೇಟ್ ಮಾಡ್ತಾನೆ ಇದ್ದೀನಿ. ಹಂಗ್ ನೋಡಿದ್ರೆ ಅವನಿಗಿಂತ ನಾನೇ ಇಂಟ್ಯೂಟಿವ್ ಜಾಸ್ತಿ ಇದ್ದೀನಿ. ನನ್ಗೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ರೈಟ್ ರಾಂಗ್, ಏನ್ ಮಾಡ್ಬೇಕು ಮಾಡ್ಬಾರ್ದು ಎಲ್ಲಾನು ನಂಗೆ ಗೊತ್ತಾಗುತ್ತೆ. ನಾನ್ ಕಲ್ತಿಲ್ಲ, ಬಟ್ ಐ ಆಮ್ ಮೋರ್ ಇಂಟ್ಯೂಟಿವ್ ದನ್ ಹಿಮ್ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ವರ್ಕ್ ಆಗ್ತಾ ಇರೋದು ನೀವು ಮಾಡುವಂತಹ ಮೆಡಿಟೇಷನ್ಸ್ ಅಲ್ಟಿಮೇಟ್ ಒನ್, ಪ್ಲಸ್ ಬ್ರೀದಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಯೋಗ. ಸೊ ಫಸ್ಟ್ ಎಲ್ಲದರಲ್ಲೂ ಅಷ್ಟೇ, ಫಸ್ಟ್ ಯೋಗ ಆರ್ ಎನಿಥಿಂಗ್ ಮೂವ್ಮೆಂಟ್, ಆಯ್ತಾ, ನಿಮ್ಮ ಬಾಡಿ ಮೂವ್ಮೆಂಟ್ ಆಗ್ತಾ ಇರ್ಬೇಕು. ಅವಾಗ ಏನಾಗುತ್ತೆ, ವಿ ಆರ್ ಓಪನ್ ಟು ರಿಸೀವ್, ಆಯ್ತಾ. ಅದಾದ್ಮೇಲೆ ಬ್ರೀದಿಂಗ್ ಮಾಡಿಸ್ತಾರೆ, ಏನು ಅವಾಗ್ಲೂ ಅಷ್ಟೇ ಇನ್ನ ಪೂರ್ತಿ ಓಪನ್ ಟು ರಿಸೀವ್, ಆಯ್ತಾ. ಸೊ ತುಂಬಾ ಚೆನ್ನಾಗಿ ನಾವು ಏನೇನ್ ಹೇಳ್ತಾರೆ ಕೇಳಿಸ್ಕೊಳ್ತೀವಿ ಎಲ್ಲ ಅದನ್ನ ಕಲಿತಾ ಹೋಗ್ಬೋದು. ಅದಾದ್ಮೇಲೆ ದೇ ಮೆಡಿಟೇಟ್, ಆಯ್ತಾ. ಸೊ ಆಮೇಲೆ ಮೆಡಿಟೇಷನ್ಸ್ ಮಾಡೋದ್ರಿಂದ ಪೂರ್ತಿ ಏನಾಗುತ್ತೆ, ಥಾಟ್ಸ್ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ, ಆಯ್ತಾ. ಥಾಟ್ಸ್ ಎಲ್ಲ ಸ್ಲೋ ಆಗ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ಬರುವಂತಹ ಮಿನಿಮಮ್ ನಂಬರ್ ಆಫ್ ಥಾಟ್ಸ್ಗೆ ಮ್ಯಾಕ್ಸಿಮಮ್ ಪವರ್ ಇರುತ್ತೆ, ಆಯ್ತಾ. ಸೊ ಅದಕ್ಕೆ ಆ ಟೈಮಲ್ಲಿ ನೀವು ನಿಮಗೆ ಏನ್ ಬೇಕು ಅದನ್ನ ಯೋಚನೆ ಮಾಡಿ, ಆಗಿರೋ ಹಾಗೆ ಯೋಚನೆ ಮಾಡಿ ಅಂತ ಹೇಳಿದಾಗ ಏನಾಗುತ್ತೆ, ನೀವು ಅದೇ ತರ ಯೋಚನೆ ಮಾಡ್ತಾ ಇರುವಾಗ ಯು ವಿಲ್ ಆಲ್ಸೋ ವಿಜುವಲೈಸ್. ಅವಾಗ ಥಾಟ್ಸ್ ಕಮ್ಮಿ ಇದ್ದಾಗ ನಾವೇನು ವಿಜುವಲೈಸ್ ಮಾಡ್ತೀವಿ ಅಥವಾ ಹೇಳ್ತೀವಿ ನಮ್ಮ ಮನಸ್ಸಿಗೆ ಅಥವಾ ಸುಪ್ತ ಮನಸ್ಸಿಗೆ, ಅದು ಬೇಗ ಕ್ಯಾಚ್ ಮಾಡ್ಕೊಂಡು ಅದನ್ನೇ ರಿಯಾಲಿಟಿ ಮಾಡೋಕೆ ಟ್ರೈ ಮಾಡುತ್ತೆ. ಇದು ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್, ಪ್ರಿಯಾ ಫಾರ್ಮುಲಾ ನಾನು ಹೇಳ್ತೀನಲ್ವಾ. ಸೊ PRIA, ಸೊ ಯಾರಿಗೆ ಗೊತ್ತಿಲ್ಲ ಹೊಸದಾಗಿ ಜಾಯ್ನ್ ಆದವರು ಮೇ ಬಿ ಗೊತ್ತಿರಲ್ಲ. ಸೊ PRIA, ಪ್ರಿಯಾ ಫಾರ್ಮುಲಾ ಅಂತ ಕರಿತೀನಿ. ಅಂದ್ರೆ ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್. ಯಾವಾಗ್ಲೂ ಮುಂದೆ ನಿಮ್ಗೆ ಏನ್ ಬೇಕು ಅದನ್ನ ಇವಾಗ್ಲೇನೆ ಈ ಪ್ರೆಗ್ನೆನ್ಸಿಯಲ್ಲೇನೆ ರಿಸಲ್ಟ್ಸ್ನ ಅಡ್ವಾನ್ಸ್ ಆಗಿ ನೀವು ಯೋಚನೆ ಮಾಡ್ತಾ ಬರಬೇಕು, ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗ್ಬೇಕು, ಚಿಂತನೆ ಮಾಡ್ತಾ ಹೋಗ್ಬೇಕು. ಚಿಂತೆ ಅಲ್ಲ, ಸುಮಾರು ಜನ ಪ್ರೆಗ್ನೆನ್ಸಿಲಿ ಚಿಂತನೆ ಮಾಡ್ತಾರೆ, ಅಯ್ಯೋ ನನ್ನ ಏನು ಬಾಡಿ ಶೇಪ್ ಹಾಳಾಗ್ತಾ ಇದೆ, ನನ್ನ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ, ಹೆಂಗ್ ರಿಡ್ಯೂಸ್ ಮಾಡೋದು, ಅಥವಾ ಇನ್ನೇನೋ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಕಾಲು ಉತ್ಕೊಳ್ಳುತ್ತೆ, ಕೈ ಉಟ್ಕೊಳ್ಳುತ್ತೆ, ಅಥವಾ ಇನ್ನೇನೋ ಆಗ್ತಾ ಇರುತ್ತೆ. ಸೊ ಎಲ್ಲದಕ್ಕೂ ಚಿಂತೆ, ಚಿಂತೆ ಅಲ್ಲ ಚಿಂತನೆ ಮಾಡಿ, ಅಲ್ವಾ. ಸೊ ಯಾವಾಗ ನೀವು ಚಿಂತನೆ ಮಾಡ್ತಾ ಹೋಗ್ತೀರೋ ಅವಾಗ ಅದು ಮಗುಗೆ ತುಂಬಾ ಬೆನಿಫಿಷಿಯಲ್ ಆಗ್ತಾ ಹೋಗುತ್ತೆ. ಓಕೆ, ಓಕೆ, ಹ, ಈಗ ಕೆಲವೊಂದು ಪ್ರಾಕ್ಟೀಸಸ್ ಮಾಡೋಣ, ಆಯ್ತಾ. ಓಕೆ, ಇನ್ಮೇಲೆ ಏನಾಗುತ್ತೆ ಕ್ಲಾಸಸ್ ಅಂತಂದ್ರೆ, ನಾನು ಐ ಆಮ್ ಲಿಸ್ಟಿಂಗ್ ಡೌನ್ ಸಮ್ ಆಫ್ ದ ಟಾಪಿಕ್ಸ್. ಒಂದೊಂದು ದಿನ ಒಂದೊಂದು ರೀತಿಯ ಟಾಪಿಕ್ಸ್ನ ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನ ಲಿಸ್ಟ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಫಸ್ಟು ಕ್ಲಾಸ್ ಇನಿಷಿಯಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅದಾದ್ಮೇಲೆ ನಾವು ರೆಗ್ಯುಲರ್ ಪ್ರಾಕ್ಟೀಸಸ್ ಮಾಡ್ತಾ ಹೋಗೋಣ. ನಂಗೆ ಯಾಕೆ ಆ ರೆಗ್ಯುಲರ್ ಪ್ರಾಕ್ಟೀಸಸ್ ಬಿಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ನಾನು ಬಿಟ್ಬಿಟ್ರೆ ನೀವು ಮಾಡೋದಿಲ್ಲ. ಓಕೆ, ಸೊ ನೀವು ಮಾಡ್ಲಿಲ್ಲ ಅಂತಂದ್ರೆ ಅದರ ಬೆನಿಫಿಟ್ಸ್ ಸಿಗೋದಿಲ್ಲ, ಆಯ್ತಾ. ಸೊ ಇಟ್ ಈಸ್ ಈಸಿ, ಹಾಗೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಡಬಹುದು. ಆದ್ರೆ ಇಂಪ್ಲಿಮೆಂಟೇಷನ್ ಇಸ್ ದ ಕೀ. ನಾವೇನೇ ತಿಳ್ಕೊಂಡ್ರು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ಅದು ಹೋಗುತ್ತೆ. ಅದಕ್ಕೋಸ್ಕರ ನಾವು ಇಂಪ್ಲಿಮೆಂಟೇಷನ್ಗೂ ಒತ್ತು ಕೊಡೋಣ, ಆಯ್ತಾ. ಸ್ವಲ್ಪ ಥಿಯರಿ, ಅರ್ಧ ಕ್ಲಾಸ್ ಥಿಯರಿ ಇರುತ್ತೆ, ಅರ್ಧ ಕ್ಲಾಸ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ಇದೇ ಸ್ಟ್ರಕ್ಚರ್ನ ನಾವು ಪ್ರತಿದಿನ ಫಾಲೋ ಮಾಡ್ತಾ ಹೋಗೋಣ. ಸೊ ನಾನು ಕೂಡ ಎಲ್ಲ ಲಿಸ್ಟ್ ಡೌನ್ ಮಾಡ್ತಾ ಇದ್ದೀನಿ ಟಾಪಿಕ್ಸ್ನ. ಸೊ ಪ್ರತಿದಿನ ಒಂದೊಂದು ದಿನ ಒಂದೊಂದು ಟಾಪಿಕ್ಸ್ ಬಗ್ಗೆ ಮಾತಾಡಿ ಅದಾದ್ಮೇಲೆ ವಿಲ್ ಗೋ ಫಾರ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ಸ್. ಓಕೆ, ಎಸ್, ಓಕೆ. ಸೊ ಇವಾಗ ಓಂಕಾರ ಪಠನೆ ಮಾಡೋಣ, ಆಯ್ತಾ. ಸೊ ಇಸ್ ಇಟ್ ಓಕೆ ಪ್ಯಾಟರ್ನ್, ವೆದರ್ ಇಟ್ ಈಸ್ ಗುಡ್ ಆರ್ ಎಕ್ಸ್ಚೇಂಜ್ ಮಾಡ್ಬೇಕಾ? ಫಸ್ಟ್ ಇಂಪ್ಲಿಮೆಂಟೇಷನ್, ಅದಾದ್ಮೇಲೆ ಥಿಯರಿ, ಇದು ಓಕೆನಾ? ಫಸ್ಟ್ ಫಸ್ಟ್ theory, ಆಮೇಲೆ ಓಕೆ, ವೆರಿ ನೈಸ್. ಓಕೆ, ಸೊ ನನ್ಗೆ ಯಾಕೆ ಐ ಡಿಡ್ ಟ್ರಯಲ್ ಅಂಡ್ ಎರರ್ ಅದ್ರಲ್ಲೂ, ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಕೆಲವೊಂದ್ಸರಿ ನಾನು ಮಾಡಿದ್ದೀನಿ, ಫಸ್ಟ್ ಇದನ್ನ ಮಾಡಿಸಿ ಅದಾದ್ಮೇಲೆ ಆ, ಆ, ಏನು ಎಕ್ಸ್ಪ್ಲನೇಷನ್ ಇರ್ಬೋದು, ಅಥವಾ ಎಕ್ಸ್ಪ್ಲನೇಷನ್ ಆದ್ಮೇಲೆ ಥಿಯರಿ ಇರ್ಬೋದು. ಒಬ್ಬೊಬ್ರಿಗೆ ಒಂದೊಂದು ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಅದಾದ್ಮೇಲೆ ನೀವು ಅದೇ ವೈಬ್ರೇಷನ್ಸ್ ನ ಕ್ಯಾರಿ ಮಾಡೋದಕ್ಕೆ
ಈಸಿ ಆಗುತ್ತೆ ಅದಕ್ಕೆ. ಆಮೇಲೆ ಪ್ರಾಕ್ಟಿಕಲ್ ಹೇಳ್ತೀನಿ ಆಯ್ತಾ, ಫಸ್ಟ್ ಥಿಯರಿನೇ ಆಗ್ಬಿಡ್ಲಿ, ಸೊ ದಟ್ ನಿಮ್ಗೂ ಆವಾಗ ಫ್ರೆಶ್ ಆಗಿ ಬಂದಿರ್ತೀರಾ, ಕೇಳೋಕೆ ಮೂಡಿರುತ್ತೆ. ಸೊ ಹಾಗೆ ಹೇಳ್ಬಿಟ್ರೆ ಇವನ್ ಚೆನ್ನಾಗಿ ಕಲ್ತ್ಕೋತೀರ. ಓಕೆ, ಎಸ್, ನೇರವಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಹಾಗೆ ನಿಧಾನವಾಗಿ ನಿಮ್ಮ ತಲೆಯಲ್ಲಿ ಏನೇನು ಆಲೋಚನೆಗಳು ಬರ್ತಾ ಇದೆ ಅನ್ನೋದನ್ನ ಹಾಗೆ 1 ನಿಮಿಷ ಸೈಲೆಂಟ್ ಆಗಿದ್ದು ಅಬ್ಸರ್ವ್ ಮಾಡಿ. ಹಾಗೆ ಸುಮ್ಮನೆ ಅದು ಬಂದು ಹೋಗೋದಕ್ಕೆ ಬಿಡಿ. ಯಾವ ಯಾವ ಆಲೋಚನೆಗಳು ಬರ್ತಾ ಇದೆ, ಯಾವುದರ ಬಗ್ಗೆ ಬರ್ತಾ ಇದೆ, ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಇಟ್ಸ್ ಓಕೆ, ಡೋಂಟ್ ಜಡ್ಜ್. ಆ ಆಲೋಚನೆಗಳು ಹಾಗೆ ಬರಲಿ ಹೋಗಿ. ಬಿಕಮ್ ಅವೇರ್ ಆಫ್ ದ ಥಿಂಗ್ಸ್. ಯಾವ ರೀತಿಯ ಆಲೋಚನೆ ನನಗೆ ಬರುತ್ತೆ ಅನ್ನೋದು ಹಾಗೆ ನಿಮಗೆ ಗೊತ್ತಿರಲಿ. ರಿಲ್ಯಾಕ್ಸ್. ಇವತ್ತು ಇನ್ನೂ ಒಂದು ಎಕ್ಸರ್ಸೈಸ್ ಮಾಡೋಣ. ಹಾಗೆ ನಾನು 1 ನಿಮಿಷ ಕೌಂಟ್ ಮಾಡ್ತೀನಿ, ನೀವು 1 ನಿಮಿಷಕ್ಕೆ ಎಷ್ಟು ಸಾರಿ ಉಸಿರಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಬೇಕು ಆಯ್ತಾ. ಸೊ ನಾನು ಟೈಮರ್ ಆನ್ ಮಾಡ್ತೀನಿ, 1 ನಿಮಿಷ. ಸ್ಟಾರ್ಟ್ ಅಂದ ತಕ್ಷಣ ನೀವು ನಿಮ್ಮ ಬ್ರೆತ್ ಅಂದ್ರೆ ಇನ್ಹೇಲ್ ಅಂಡ್ ಎಕ್ಸೇಲ್, ನಾರ್ಮಲ್ ಬ್ರೀದಿಂಗ್, ಯಾರು ಟ್ರೈ ಮಾಡ್ಬೇಕು, ಕಂಟ್ರೋಲ್ ಮಾಡಕ್ ಟ್ರೈ ಮಾಡಬೇಡ್ರಿ. ನಿಮಗೆ ಇವಾಗ ಹೇಗೆ ಉಸಿರಾಡ್ತಾ ಇದ್ದೀರಾ, ಇನ್ಹೇಲ್ ಅಂಡ್ ಎಕ್ಸೇಲ್, ಒಂದ್ಸರಿ ಉಸಿರನ್ನ ಒಳಗೆ ತೆಗೆದುಕೊಂಡು ಹೊರಗೆ ಬಿಟ್ಟ ತಕ್ಷಣ 1 ಕೌಂಟ್ ಆಯ್ತಾ. ಮತ್ತೆ ಇನ್ಹೇಲ್ ಎಕ್ಸೇಲ್ ಆದ್ಮೇಲೆ ಇನ್ನೊಂದು ಕೌಂಟ್ 2, ಮತ್ತೆ ಇನ್ಹೇಲ್ ಎಕ್ಸೇಲ್ 3. ಈ ತರ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಹಾಗೆ ಕೌಂಟ್ ಮಾಡ್ತಾ ಹೋಗಿ. ಇವಾಗ ಸ್ಟಾರ್ಟ್. ಸ್ಟಾಪ್. ಓಕೆ, ಸೊ ಎಲ್ಲರೂ ಕಂಡ್ಬಿಟ್ಟು ಆ ನಂಬರ್ನ ಇಲ್ಲಿ ಟೈಪ್ ಮಾಡಿಬಿಡಿ, ಸೊ ನೆನಪಿರುತ್ತೆ. ಕ್ಲಾಸ್ ಮುಗಿಯುವಾಗ್ಲೂ ಒಂದ್ಸರಿ ಇದನ್ನ ಮಾಡ್ತೀವಿ, ಅದಕ್ಕೋಸ್ಕರ ನಂಬರ್ ಟೈಪ್ ಮಾಡಿ. ಎಷ್ಟು ಸಾರಿ ಉಸಿರಾಡಿದ್ರಿ? ನೇತ್ರ ಅವರು 8 ಟೈಮ್ಸ್, ವೆರಿ ಗುಡ್. ಓಕೆ, ಪರವಾಗಿಲ್ಲ, ಜಾಸ್ತಿ ಇದ್ರು ಕಡಿಮೆ ಇದ್ರು ಇಟ್ಸ್ ಓಕೆ, ಕಂಪ್ಲೀಟ್ಲಿ ಓಕೆ ಆಯ್ತಾ. ಓಕೆ, ವೀಣಾ 21 ಹೇಳ್ತಿದ್ದಾರೆ, ವಿದ್ಯಾ 12 ಹೇಳ್ತಿದ್ದಾರೆ, ದಿವ್ಯಾ 14, ಸುವರ್ಣ 25. ಓಕೆ, ಎಸ್. ಸೊ ಈ ನಂಬರ್ ಆಫ್ ಏನು ಉಸಿರಾಟ ನಾವೆಷ್ಟು ಮಾಡ್ತೀವಲ್ವಾ, ಈ ನಂಬರ್ಸ್ ಏನಿದೆ ಇದು ನಮ್ಮ ಬ್ರೈನ್ ಅಲ್ಲಿ ಓಡ್ತಾ ಇರೋ ಥಾಟ್ಸಿನ ಫ್ರೀಕ್ವೆನ್ಸಿನೂ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಆಯ್ತಾ. ಸೊ ಎಷ್ಟು ಫಾಸ್ಟ್ ಆಗಿ ನಾವು ಆಲೋಚನೆಗಳು ಬರ್ತಾ ಇದೆ ನಮ್ಗೆ ಆಯ್ತಾ, ಎಷ್ಟು ಸ್ಲೋ ಆಗಿ ಆಲೋಚನೆಗಳು ಬರ್ತಾ ಇದೆ. ಸೊ ನಮ್ಮ ಬ್ರೀದಿಂಗ್ ಈಸ್ ಈಕ್ವಲ್ ಟು ದ್ಯಾಟ್ ನಂಬರ್ ಆಫ್ ಏನು ಏನು ಪ್ರಪೋರ್ಷನಲ್ ಅಂತ ಹೇಳ್ತೀವಿ ಅಲ್ವಾ. ಎಷ್ಟು ಥಾಟ್ಸ್ ಬರ್ತಾ ಇದೆಯೋ ಅದು ಇದು ಪ್ರಪೋರ್ಷನಲ್ ಆಗಿರುತ್ತೆ ಡೈರೆಕ್ಟ್ಲಿ ಅಲ್ವಾ. ಸೊ ನಿಮ್ಗೆ ಕೋಪ ಬಂದಾಗ ಎಷ್ಟು ರಶ್ ಆಫ್ ಥಾಟ್ಸ್, ಹಂಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಅದು ರೈಟ್ ಆ ರಾಂಗ್ ಅದು ಇದು ಎಲ್ಲ ಒಂದೇ ಸರಿಗೆ ಬಂದು ಕೂತ್ಬಿಟ್ಟಿರುತ್ತೆ. ಎಲ್ಲ ಥಾಟ್ಸು ಗುದ್ದಾಡ್ತಾ ಇರುತ್ತೆ ಒಳಗಡೆನೆ. ಯುದ್ಧ ಹೊರಗೆ ಹೋಗೋಕ್ಕಿಂತ ಮುಂಚೆ ಒಳಗಡೆನೆ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅವಾಗ ಎಷ್ಟು ಬ್ರೀದಿಂಗ್ ಫಾಸ್ಟ್ ಆಗ್ಬಿಟ್ಟಿರುತ್ತೆ ಅಲ್ವಾ. ಅಥವಾ ಭಯ ಆದಾಗ ತುಂಬಾ ರಶ್ ಆಫ್ ಥಾಟ್ಸ್,
ಅವಾಗ ಏನಾಗುತ್ತೆ, ಅವಾಗ್ಲೂ ಉಸಿರಾಟ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ಈ ತರ ಆದ್ರೆ ನಾವು ಶಾಂತವಾಗಿ ಮೆಡಿಟೇಟ್ ಮಾಡುವಾಗ್ಲೇ ಆಗ್ಲಿ ಅವಾಗೆಲ್ಲಾನು ಉಸಿರಾಟ ಕಮ್ಮಿ ಆಗುತ್ತೆ. ಇವಾಗ ನೋಡೋಣ, ಹಾಗೆ ಚೆಕ್ ಮಾಡೋಣ ನಾವು ಮಾಡ್ತಾ ಇರೋ ಪ್ರಾಕ್ಟೀಸಸ್ ಇಂದ. ಸೊ ನಂಬರ್ ಆಫ್ ಥಾಟ್ಸ್ ನ ನಾವು ರೆಡ್ಯೂಸ್ ಮಾಡ್ತಾ ಇದೀವಾ? ಸೊ ಇದು ನಮ್ಗೆ ವರ್ಕ್ ಆಗ್ತಾ ಇದೆಯಾ? ನಮ್ಮ ದೇಹ ಇದನ್ನ ಅಕ್ಸೆಪ್ಟ್ ಮಾಡ್ತಾ ಇದೆಯಾ? ಆಯ್ತಾ? ಸೊ ಇದನ್ನ ನಾವು ಹಾಗೆ ಅಬ್ಸರ್ವ್ ಮಾಡೋಣ. ಓಕೆನಾ? ಓಕೆ. ಸೊ ಹಾಗೆ ನೇರವಾಗಿ ಕುತ್ಕೊಳ್ಳಿ. ವಿಲ್ ಸ್ಟಾರ್ಟ್ ದ ಪ್ರಾಕ್ಟೀಸ್. ರಿಲ್ಯಾಕ್ಸ್. ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿ ಮೇಲೆ ಇಟ್ಕೊಳ್ಳಿ. ಓಂಕಾರವನ್ನು 11 ಬಾರಿ ಪಠಿಸಿ. ಚಾಂಟ್ ವಿತ್ ಮೀ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನು ಹಾಗೆ ರಿಲ್ಯಾಕ್ಸ್ ಮಾಡಿ 1 ನಿಮಿಷ ಎಲ್ಲ ವೈಬ್ರೇಷನ್ಸ್ ತರಂಗಗಳನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ನಾವು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋಣ. 2 ಕೈಗಳನ್ನು ಜೋಡಿಸಿ, ಕಣ್ಣುಗಳು ಹಾಗೆ ಮುಚ್ಚಿರ್ಲಿ. ನನ್ನ ನಂತರ ಹೇಳ್ತಾ ಬನ್ನಿ. ಓಂ ಭೂರ್ಭುವತ್ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ
तस्य वितुर्वरेण्यम् भर्गो देवस्य धीमहि धियो यो नः प्रचोदयात्. Relax. ಇಡೀ ದೇಹವನ್ನ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಮತ್ತೆ ಈ ದೇಹದಲ್ಲಿ ಆಗ್ತಾ ಇರೋ ಕಂಪನ ತರಂಗಗಳನ್ನ ಗಮನಿಸ್ತಾ ಬನ್ನಿ. ಗಾಯತ್ರಿ ಮಂತ್ರ ಅನ್ನುವುದು ಅಲ್ಟಿಮೇಟ್ ಮಂತ್ರ. ಎಲ್ಲ ಮಂತ್ರಗಳಿಗೂ ಅಧಿಪತಿ ಇದ್ದ ಹಾಗೆ ಈ ಉತ್ಕೃಷ್ಟವಾದ ಮಂತ್ರವನ್ನ ದಿನವೂ ಹೇಳೋದ್ರಿಂದ ನಿಮಗೆ ಹಾಗೂ ನಿಮ್ಮ ಮಗುವಿಗೆ ಅತ್ಯುತ್ತಮವಾದ ಸಕಾರಾತ್ಮಕ ಶಕ್ತಿಯನ್ನ ಪಡೆದುಕೊಳ್ಳೋಕೆ ಇದು ಸಹಾಯ ಆಗುತ್ತೆ. ಈಗ 2 ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ರಿಲ್ಯಾಕ್ಸ್. ಈಗ ಪ್ರಾಣಾಯಾಮವನ್ನು ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್. 2 ನಾಸ್ಟ್ರಲಿಂದ, 2 ಮೂಗಿನ ಹೊಳ್ಳೆಯಿಂದ ಬ್ರೀತ್ ಇನ್ ಮಾಡಿ. ನಿಮ್ಮ ಬಲ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿ ನಾಸಿಕ ಮುದ್ರೆ. ಎಡಗಡೆ ಮೂಗಿನ ಹೊಳ್ಳೆಯಿಂದ ಎಕ್ಸ್ಹೇಲ್. ಇನ್ಹೇಲ್ ಥ್ರೂ ಲೆಫ್ಟ್. ಎಡಗಡೆಯಿಂದ ಇನ್ಹೇಲ್ ಮಾಡಿ. ಎಡ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಗಡೆಯಿಂದ ಎಕ್ಸ್ಹೇಲ್ ಮಾಡಿ. ಬಲಗಡೆ ಮೂಗಿನ ಹೊಳ್ಳೆಯಿಂದ ಇನ್ಹೇಲ್. ಅದನ್ನ ಮುಚ್ಚಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ಎಕ್ಸ್ಹೇಲ್. ಎಡಗಡೆ ಹೊಳ್ಳೆಯಿಂದ ಇನ್ಹೇಲ್. ಬಲಗಡೆಯಿಂದ ಎಕ್ಸ್ಹೇಲ್. ಬಲಗಡೆಯಿಂದ ಇನ್ಹೇಲ್. ಎಡಗಡೆಯಿಂದ ಎಕ್ಸ್ಹೇಲ್. Third count. Inhale from left. Exhale through right. Inhale through right. Exhale through left. Inhale through left. Exhale through right. Inhale through right. Exhale through left. Inhale through left. Exhale through right. Inhale through right. Exhale through left. Relax. Release. ಈಗ 2 ಕೈಗಳು ಆಕಾಶ ನೋಡುವಂತೆ ಇಟ್ಕೊಂಡು ಹಾಗೆ ಅಬ್ಸರ್ವ್ ಮಾಡಿ ನಿಮ್ಮ ಆಲೋಚನೆಗಳನ್ನ. ಈಗ ನಿಮ್ಮ ಆಲೋಚನೆಗಳು ಯಾವ ಆಲೋಚನೆಗಳು ಇದೆ? ಈಗ ಮತ್ತೊಮ್ಮೆ ನಾನು ಟೈಮರ್ ಅನ್ನ ಆನ್ ಮಾಡ್ತೀನಿ. ಅದೇ ರೀತಿ 1 ನಿಮಿಷದ ಕಾಲ ನೀವು ಮತ್ತೆ ನಿಮ್ಮ ಬ್ರೀದಿಂಗ್, ನಿಮ್ಮ ಉಸಿರಾಟವನ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಷ್ಟು ಕೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಾ ಬನ್ನಿ. ಸ್ಟಾರ್ಟ್.
ಸ್ಟಾಪ್. ಈಗ ನಿಧಾನವಾಗಿ ಕಂಡ್ಬಿಡಿ. ಓಕೆ. ಸೊ ಕೌಂಟ್ ಎಷ್ಟಾಯ್ತು ಅಂತ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ವೀಣಾ ಅವರು 11 ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್ ವೀಣಾ ಅವರು. ಸುವರ್ಣ ಅವರು 11 ಹೇಳ್ತಾ ಇದ್ದಾರೆ. ವೆರಿ ನೈಸ್. ಓಕೆ. ನೇತ್ರ 8. 8 ಇಸ್ ಅ ಗುಡ್ ನಂಬರ್. ಪರವಾಗಿಲ್ಲ. ಅಟ್ಲೀಸ್ಟ್ ನಿಮ್ದು ಇನಿಷಿಯಲಿನೂ ಅಷ್ಟೇ ಇತ್ತಲ್ವಾ? ಸೊ ಯು ಆರ್ ಇನ್ ದ್ಯಾಟ್ ಸ್ಟೇಟ್. ವೆರಿ ಗುಡ್. ಓಕೆ. ಸೊ ವಿದ್ಯಾ ಅವರು 12 ಇದೆ. 12 ಇತ್ತು, 12 ಇದೆ. ಓಕೆ, ಗುಡ್. ದಿವ್ಯಾ ಅವರು 10 ಇದೆ. ಓಕೆ, ವೆರಿ ನೈಸ್. ಸೊ ಏನಾಗುತ್ತೆ, ನಮ್ಮ ನಂಬರ್ ಆಫ್ ಥಾಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆಯ್ತಾ? ವೆನ್ ಯು ಆರ್ ಸ್ಟಿಲ್, ನೀವು ನಿಮ್ಮ ಬ್ರೆತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಅಥವಾ ಓಂಕಾರ ಪಠಣೆ ಮಾಡಿ ಅದಾದ್ಮೇಲೆ ಸೈಲೆಂಟ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು. ಸೊ ಆ ಸೈಲೆನ್ಸ್ ಫೇಸ್ ಏನಿರುತ್ತಲ್ವಾ, ಅದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮ್ಗೆ ಆಲೋಚನೆಗಳು ಕಮ್ಮಿ ಆಗ್ತಾ ಬರುತ್ತೆ. ಆಕ್ಚುಲಿ ನಮ್ಗೆ ಅನ್ಸುತ್ತೆ, ಆಲೋಚನೆಗಳನ್ನ ಅಬ್ಸರ್ವ್ ಮಾಡಿ ಅಂದಾಗ ಅಯ್ಯೋ ಇಷ್ಟೊಂದು ಬರ್ತಾ ಇದೆಯಾ ಅನ್ನೋ ತರ ಅನ್ಸುತ್ತೆ. ಆದ್ರೆ ಅದೇ ಕಡಿಮೆ. ನೀವ್ ಯಾವಾಗ ಅಬ್ಸರ್ವ್ ಮಾಡ್ತಾ ಕುತ್ಕೊಳ್ತೀರಲ್ವಾ, ಅವಾಗ ಕಡಿಮೆ ಆಗಿರುತ್ತದು. ಆಯ್ತಾ? ಅದೇ ಅಬ್ಸರ್ವ್ ಮಾಡದೇ ಇದ್ದಾಗ ಸುಮ್ಮನೆ ಕಣ್ ಬಿಟ್ಟಿರ್ತೀವಲ್ವಾ, ಸುಮಾರು ಆಲೋಚನೆಗಳು ರಶ್ ಆಗ್ತಾ ಇರುತ್ತೆ. ರೈಟ್? ಸೊ ನಾನೇ ಇವಾಗ ನೋಡ್ತಾ ಇದ್ದೀನಲ್ವಾ, ಇಷ್ಟು ಜನರನ್ನ ನೋಡ್ತಾ ಇದ್ದೀನಿ, ಇಷ್ಟು ಜನರನ್ನ ಅನಲೈಸ್ ಮಾಡ್ತಾರೆ, ನನ್ನ ಬ್ರೈನ್ ಆಗಲಿ ನನ್ನ ಕಣ್ಣಾಗ್ಲಿ. ಸೊ ದೇ ಬೋತ್ ಆರ್ ಕನೆಕ್ಟೆಡ್, ರೈಟ್? ಸೊ ಅಷ್ಟು ಆಲೋಚನೆಗಳು, ಥಾಟ್ಸ್ ಬರ್ತಾ ಇರುತ್ತೆ. ಓಕೆ. ಸೊ ನೇತ್ರ ಅವ್ರು ಏನ್ ಥಿಂಕ್ ಮಾಡ್ತಾ ಇರ್ಬೋದು, ವೀಣಾ ಅವ್ರು ಏನ್ ಥಿಂಕ್ ಮಾಡ್ತಾ ಇರ್ಬೋದು. ಅಟ್ ಲೀಸ್ಟ್ ನಿಮ್ಮ ಕಣ್ಣಿಂದ, ನಿಮ್ಮ ಎಕ್ಸ್ಪ್ರೆಷನ್ಸ್ ಇಂದ ಐ ಅನಲೈಸ್ ಸೋ ಮೆನಿ ಥಿಂಗ್ಸ್. ಅದರಲ್ಲೇ ಥಾಟ್ಸ್, ನಂಬರ್ ಆಫ್ ಥಾಟ್ಸ್ ಜಾಸ್ತಿ ಇರುತ್ತೆ. ಅದೇ ವೆನ್ ಐ ಆಮ್ ಸ್ಟಿಲ್, ಕಣ್ಮುಚ್ಚಿದಾಗ ಎಲ್ಲ 80% ಆಫ್ ಎನರ್ಜಿ ಇಸ್ ಕನ್ಸ್ಯೂಮ್ಡ್. ಅಂದ್ರೆ ಅದೆಲ್ಲ ಕಣ್ಣಿಂದನೇ ಕನ್ಸ್ಯೂಮ್ ಆಗ್ತಾ ಇರೋದು. ಯಾವಾಗ ನಾನು ಕಣ್ಣನ್ನ ಮುಚ್ತೀನೋ ಅದೆಲ್ಲ ಪೂರ್ತಿ ನನ್ನ ಒಳಗಡೆನೆ ಪ್ರಿಸರ್ವ್ ಆಗಿರುತ್ತೆ ಎನರ್ಜಿ, ಅಲ್ವಾ? ಸೊ ಅವಾಗ ಏನಾಗುತ್ತೆ, ನಿಧಾನವಾಗಿ ನಂಬರ್ ಆಫ್ ಥಾಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಉಸಿರಾಟದ ಪ್ಯಾಟರ್ನ್ ಕೂಡ ಕಣ್ಣು ಮುಚ್ಚಿದಾಗ, ಶಾಂತವಾಗಿದ್ದಾಗ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಆಯ್ತಾ? ಸೊ ಅದಕ್ಕೆ ಪ್ರತಿ ಸಾರಿ ಯಾವಾಗಾದ್ರೂ ಏನಾದ್ರೂ ಪ್ರಾಕ್ಟೀಸ್ ಮಾಡುವಾಗ ಅಥವಾ ಏನಾದ್ರೂ ಕಲಿಯುವಾಗ, ರೈಟ್, ಫಿಸಿಕಲಿ ನಾವು ಆಕ್ಟಿವ್ ಆಗಿ ಓಕೆ ಆಟ ಆಡ್ತೀವಿ, ಇದು ಮಾಡ್ತೀವಿ, ಬಾಸ್ಕೆಟ್ ಬಾಲ್ ಆಡ್ತೀವಿ. ಸೊ ಈ ಥರದ್ದೆಲ್ಲ ಮಾಡಿದಾಗ ಎಲ್ಲರಿಗೂ ಹೈ ಆಗುತ್ತೆ. ಆಯ್ತಾ? ಅದು ಆಕ್ಚುಲಿ ಅದು ಒಳ್ಳೇದು. ಅದೊಂಥರ ಕಾರ್ಡಿಯಾಕ್ ಮಸಲ್ಸ್ ಚೆನ್ನಾಗಿ ಇದಾಗುತ್ತೆ, ಅದಕ್ಕೆ ಮಸಾಜ್ ಆಗುತ್ತೆ. ಅದಾದ್ಮೇಲೆ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ನಾರ್ಮಲ್ ರುಟೀನ್. ಅದಾದ್ಮೇಲೆ ಏನ್ ಮಾಡ್ತೀವಿ, ನಾವು ಯಾವಾಗ ಶಾಂತವಾಗಿ ಕುತ್ಕೊಂತೀವೋ, ಆಕ್ಚುಲಿ ಈ ತರ ಎಲ್ಲ ಫಿಸಿಕಲ್ ಎಕ್ಸಸೈಸಸ್ ಮಾಡಾದ್ಮೇಲೆ ಶಾಂತವಾಗಿ ಕುತ್ಕೋತೀವಲ್ವಾ, ಅವಾಗ ಅದೇನ್ ಸ್ಲೋ ಡೌನ್ ಆಗ್ತಾ 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 ಬರುತ್ತಲ್ವಾ, ವೆರಿ ರಿಫ್ರೆಶಿಂಗ್. ಅದೊಂಥರ ಡಿಟಾಕ್ಸ್ ಇದ್ದ ಹಾಗೆ. ಆಯ್ತಾ? ಮೈಂಡಿಗೆ ಡಿಟಾಕ್ಸ್, ಮೆಂಟಲ್ ಡಿಟಾಕ್ಸ್. ಆಯ್ತಾ? ಮೆಂಟಲ್ ಡಿಟಾಕ್ಸ್ ಅಲ್ಲಿ ಫಿಸಿಕಲ್ ಆಕ್ಟಿವಿಟಿನೂ ಕೂಡ ಒಂದು, ಬರೀ ಮೆಡಿಟೇಷನ್ ಮಾತ್ರ ಅಲ್ಲ. ಆಯ್ತಾ? ಯಾವಾಗ ನಾವು ಅದನ್ನ ಮಾಡಿ ಅದಾದ್ಮೇಲೆ ಮೆಡಿಟೇಟ್ ಮಾಡಕ್ ಕುತ್ಕೊಂತೀವೋ, ನಮ್ಮ ದೇಹದ ಒಳಗಡೆ ನಾವು ಜರ್ನಿ ಮಾಡಕ್ಕೆ ಈಸಿ ಆಗತ್ತೆ. ಓಕೆ. ಯಾವಾಗ ಇದು ಈಸಿ ಆಗುತ್ತೋ, ನಮ್ಮ ಮಗು ಅಥವಾ ನಮ್ಮ ಇಂಟ್ಯೂಷನ್ ಅದೆಲ್ಲದ್ರ ಮೇಲೆ ವರ್ಕ್ ಮಾಡೋದು ಕೂಡ ಈಸಿ ಆಗುತ್ತೆ. ಆಯ್ತಾ? ಮೊನ್ನೆ ಅವರೊಂದು ಎಕ್ಸಾಂಪಲ್ ಕೊಟ್ರು, ಇಂಟ್ಯೂಷನ್ ಹೇಳಕ್ ಬಂದವರು. ಎಲ್ಲರಿಗೂ ಈ ಇಂಟ್ಯೂಷನ್ ಅನ್ನೋದು ಇದೆ, ಆಲ್ರೆಡಿ ನಮ್ಗೆ ಇದೆ ಇದು. ಆಯ್ತಾ? ಈ ಪವರ್ನ ನಾವು ಜಾಸ್ತಿ ಮಾಡ್ಬೇಕಷ್ಟೆ. ಆಯ್ತಾ? ಸೊ ವಿ ಆಲ್ ಆರ್ ಇಂಟ್ಯೂಟಿವ್. ಸೊ ಸಂಜಯ, ನಾನು ಹೇಳ್ದೆ ಅಲ್ವಾ, ಸಂಜಯ ಏನ್ ಮಾಡಿದ್ರು, ಪೂರ್ತಿ ಮಹಾಭಾರತ ಬೇರೆ ಕಡೆ ಆಗ್ತಾ ಇದ್ದಿದ್ದನ್ನ, ಯುದ್ಧನ ಕಣ್ಣಿಗೆ ಕಟ್ಟುವಾಗ ಇಲ್ಲೇ ನಡೀತಾ ಇದೆ ಅನ್ನೋ ಹಾಗೆ ಅದನ್ನ ಹೇಳ್ತಾ ಇದ್ರು ಅಲ್ವಾ. ಸೊ ಅದು ಇಂಟ್ಯೂಷನ್ ಇಂದ ಬಂದಿದ್ದು. ಆಯ್ತಾ? ಅದು ಆ ಜ್ಞಾನದಿಂದ ಬಂದಿದ್ದು. ಓಕೆ. ಇದನ್ನ ನಾವು ಹಾಗೆ ಡೈಲಿ ಲೈಫಲ್ಲಿ ಅಲ್ಪ ಸ್ವಲ್ಪ ನಾವು ಮಾಡ್ತಾ ಇದ್ದೀವಿ, ನಮಗೂ ಇದೆ ಅದು, ಆದ್ರೆ ನಮಗ್ ಗೊತ್ತಿಲ್ಲ. ಆಯ್ತಾ? ರೆಕಗ್ನೈಸ್ ಮಾಡಿಲ್ಲ. ಆಯ್ತಾ? ಅಕಸ್ಮಾತ್ ನಾವು ರೆಕಗ್ನೈಸ್ ಮಾಡ್ಬಿಟ್ಟು ಎಷ್ಟು ಖುಷಿ ಆಗತ್ ಗೊತ್ತಾ, ಇನ್ನೂ ಮಾಡ್ಬೇಕು ಅನ್ಸುತ್ತೆ. ಸೊ ಎಷ್ಟೊಂದು ವಿಷಯಗಳು ಕನ್ಸಲ್ಲಿ ಗೊತ್ತಾಗುತ್ತೆ ಅಥವಾ ಆಗೋಕ್ ಮುಂಚೆ ಗೊತ್ತಾಗುತ್ತೆ. ಆಯ್ತಾ? ಸುಮ್ನೆ ಈಗ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮೆಲ್ಲರಿಗೂ. ನಿಮ್ಮ ಅಮ್ಮಂಗೆ ಅಥವಾ ನಿಮ್ಮ ಅಣ್ಣಂಗೆ ಅಥವಾ ನಿಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡ್ಬೇಕು ಅಂತ ಎತ್ಕೊಡ್ತಿರ್ತೀರಾ, ಅವ್ರದೇ ಕಾಲ್ ಬರುತ್ತೆ. ಎಷ್ಟ್ ಜನಕ್ಕಾಗಿದೆ ಇದು? ಅಲ್ವಾ? ನೀವೇ ಕಾಲ್ ಮಾಡ್ಬೇಕು ಅಂತ ನೆನ್ಪು ಮಾಡ್ಕೊಂಡು ಇನ್ನೇನ್ ಡಯಲ್ ಮಾಡ್ಬೇಕಷ್ಟಲ್ಲ, ಅವ್ರದೇ ಒಂದಿರುತ್ತೆ, ನೀವು ರಿಸೀವ್ ಮಾಡ್ತೀರಿ. ಸೊ ಆಗಿದೆಯಾ? ಸೊ ದ್ಯಾಟ್ ಈಸ್ ಇಂಟ್ಯೂಷನ್ ಆರ್ ಈವನ್ ಟೆಲಿಪತಿ ಕೂಡ ಹೌದು ಅಲ್ವಾ? ಆಗಿದೆ. ಆಮೇಲೆ ಇನ್ನೊಂದು, ಇದು ನಂಗೆ ಆಗಿರೋದು,
ಆಲ್ಮೋಸ್ಟ್ ಎಲ್ಲ ಮದರ್ಸಿಗೂ ಆಗುತ್ತೆ. ಆಯ್ತಾ, ನಿಮ್ಗೂ ಆಗುತ್ತೆ. ಇನ್ನೇನು, ಅಯ್ಯೋ ಮೇ ಬಿ ಬೇಬಿಗೆ ಇವತ್ತು ನಾನು ಮಾತಾಡ್ಸಿಲ್ಲ, ಅದು ಕಿಕ್ ಮಾಡಿದ್ಯೋ ಇಲ್ವೋ, ಕಿಕ್ ಇನ್ನೂ ಕಿಕ್ ಮಾಡಿಲ್ವಲ್ಲ ಅಂತ ನೀವು ಅನ್ಕೊಂತೀರಾ, ಅಷ್ಟ್ರಲ್ಲಿ ಕಿಕ್ ಮಾಡುತ್ತೆ ಅಲ್ವಾ. ಇಷ್ಟೊತ್ತಿಗೆ ಮಾಡ್ಬೇಕಿತ್ತಲ್ಲ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲಿ ಕಿಕ್ ಮಾಡುತ್ತೆ ಅಲ್ವಾ. ಸೊ ಇದು ಆಫ್ಟರ್ ಬರ್ತ್, ಆಯ್ತಾ. ಏನು ನೀವು ಮಗುಗ್ ಜನ್ಮ ಕೊಟ್ಟ ಮೇಲೆ ಅದಿನ್ನೇನು ಎದ್ದು ಅಳ್ಬೇಕು ಅಷ್ಟ್ರಲ್ಲಿ ನೀವು ಅಲ್ಲಿ ಬಂದಿರ್ತೀರ, ಎಲ್ಲೋ ಇರ್ತೀರಾ, ಅಯ್ಯೋ ಮಗು ಎದ್ದಿದೆಯೇನೋ ಅಂತ ಹೇಳ್ಬಿಟ್ಟು ಬಂದು ನಿಂತ್ಕೋತೀರಾ, ಅವಾಗ ಅದು ಕಂಡ್ಬಿಡುತ್ತೆ. ಆಯ್ತಾ, ಅದು ಅವಾಗಿನೂ ಕಂಡ್ಬಿಡ್ತಾ ಇರುತ್ತೆ, ನೀವು ಬಂದು ನಿಂತ್ಕೊಳ್ತೀರಾ. ಅಂದ್ರೆ ಅದು ಇಂಟ್ಯೂಷನ್, ನಿಮ್ಗೇನೋ ಅನ್ಸುತ್ತೆ ಅಲ್ವಾ. ಮಗುಗೆ ಹಸುವಾಗಿರ್ಬೇಕು, ಮಗು ಎಚ್ಚರ ಆಗುತ್ತೆ ಅಂತ ಇನ್ನೇನು ತಿರುಗಿ ಎತ್ಕೊಳಕ್ ಹೋಗ್ತೀವಿ, ಅಷ್ಟ್ರಲ್ಲಿ ಎಚ್ಚರ ಆಗುತ್ತೆ, ರೈಟ್. ಸೊ ಈ ಥರದ್ದೆಲ್ಲಾನು ಆಗಿರುತ್ತೆ. ಇದೆಲ್ಲ ಇಂಟ್ಯೂಷನ್ ಪವರ್ ಎಲ್ಲರಿಗೂ ಇರುವಂಥದ್ದು. ಕೆಲವೊಂದ್ಸರಿ ಅನ್ಸುತ್ತೆ ಇವತ್ತೇನೋ ಚೆನ್ನಾಗಿಲ್ಲ ಅಂತ ಅನ್ಸ್ಬಿಡುತ್ತೆ, ಅದು ಅದೇ ತರ ನ್ಯೂಸ್ ಕೇಳುತ್ತೆ ಅಲ್ವಾ. ಸೊ ಅಯ್ಯೋ, ಅದ್ ಮೊದ್ಲೇ ಆಗಿದೆ, ನೀವು ಅನ್ಕೊಂಡಿದ್ದಕ್ಕಾಗಿದೆ ಅಂತಲ್ಲ, ಮೊದ್ಲೇ ಆಗಿರುತ್ತೆ. ಬಟ್ ನಿಮ್ಗೆ ಆ ಟೈಮಲ್ಲಿ ಅದು ತಲುಪುತ್ತೆ. ಅಂದ್ರೆ ಏನೋ ಬೇಡವಾಗಿರೋ ಸುದ್ದಿ ಬರುತ್ತೆ ಅಂತ ಅನ್ಸ್ದಾಗ ಅದು ಬಂದ್ಬಿಟ್ಟಿರುತ್ತೆ, ಆಯ್ತಾ. ಅಥವಾ ಇವತ್ತೇನೋ ಚೆನ್ನಾಗಿದೆಯಲ್ಲ, ಏನೋ ಗುಡ್ ನ್ಯೂಸ್ ಕೇಳ್ತೀನಿ, ಕೆಲವೊಂದ್ಸರಿ ನಿಮ್ಗೆ ಅನ್ಸ್ಬೋದಲ್ವಾ. ಸೊ ಇವತ್ತೇನೋ ಗುಡ್ ನ್ಯೂಸ್ ಕೇಳ್ತೀನಿ ನೋಡು ಅಂತ ಹೇಳ್ತಿರ್ತೀರ, ಅಷ್ಟರಲ್ಲಿ ಗುಡ್ ನ್ಯೂಸೇ ಬರುತ್ತೆ, ಆಯ್ತಾ. ನಾವು ಚಿಕ್ಕವರಿದ್ದಾಗ ಒಂದು ಆಟ ಆಡ್ತಾ ಇದ್ವಿ, ಆಯ್ತಾ. ಏನಂದ್ರೆ ಹ್ಮ್ ಇಂಟ್ಯೂಷನ್, ಅದೇನೋ ರೆಡ್ ಕಾರ್ ನೋಡಿದ್ರೆ ಅದೇನೋ 3 ಸರಿ ಹೇಳ್ತಾ ಇದ್ವಿ, ನಮ್ಗೆ ಇವತ್ತು ಏನೋ ಸ್ವೀಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟದು, ಆಯ್ತಾ. ಸೊ ಹಂಗೆ ಅದು ನೋಡಿದಾಗೆಲ್ಲ ಹೇಳಿದ್ರೆ ಅದೇನೋ ಗೊತ್ತಿಲ್ಲ. ಸೊ ವಿ ಆರ್ ಸೆಂಡಿಂಗ್ ಅನ್ ಇಂಟೆನ್ಷನ್, ಅದು ರಿಯಾಲಿಟಿಗೆ ಬರುತ್ತೆ. ಅದಕ್ಕೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬೇಕಲ್ಲ, ಅದು ರೆಡ್ ಕಾರ್ ಅಲ್ವಾ. ಅಲ್ಲಿ ಇನಿಷಿಯಲೈಸ್ ಆಯ್ತು, ಅದಾದ್ಮೇಲೆ ಒಂದು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಯ್ತು. ಆಮೇಲೆ ಮನೆಗೆ ಹೋದ್ಮೇಲೆ ಏನೋ ಒಂದು ಸಿಕ್ಕೇ ಸಿಗುತ್ತೆ, ನಿಜವಾಗ್ಲೂ ಸಿಗ್ತಾ ಇತ್ತು. ಬಿಕಾಸ್ ಅಲ್ಲಿ ವರ್ಕ್ ಆಗಿದ್ದು ರೆಡ್ ಕಾರ್ ಅಲ್ಲ, ಆ ಥಿಯರಿ ಆಯ್ತಾ. ಸೊ ನಮ್ಮಿಂದ ಹೋದ ಇಂಟ್ಯೂಷನ್ ಏನಿತ್ತಲ್ವಾ ಅದೇ ವರ್ಕ್ ಆಗಿ, ಇಂಟೆನ್ಷನ್ ಏನಿತ್ತು ಅದೇ ವರ್ಕ್ ಆಗಿತ್ತು, ಆಯ್ತಾ. ಸೊ ಈ ತರ ಸುಮಾರು ರೀತಿಯ ವಿಷಯಗಳಿದೆ, ತಿಳ್ಕೊಳ್ತಾ ಹೋದ್ರೆ ಇನ್ನೂ ಜಾಸ್ತಿ ಇದೆ, ಆಯ್ತಾ. ಆ ಅದೆಲ್ಲಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಇವನ್ ಐ ಆಮ್ ಲರ್ನಿಂಗ್ ಸೋ ಮೆನಿ ಥಿಂಗ್ಸ್, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಕೆಲವೊಂದು ಈ ತರ ಇಂಟ್ಯೂಷನ್ಸ್ ಆಗಿರ್ಬೋದು, ಅದೆಲ್ಲ ಹೇಗೆ ಆಗುತ್ತೆ, ಅಥವಾ ನೆಕ್ಸ್ಟ್ ಆಗೋದಾಗಿರ್ಬೋದು, ಅಥವಾ ಹಿಂದೆ ಆಗಿದ್ದರ ಕಾರಣ ಇರ್ಬೋದು, ಈ ಥರದ್ದೆಲ್ಲಾನು ತಿಳ್ಕೊಳ್ತಾ ಇದ್ದೀವಿ. ಸೊ ದಿಸ್ ಇಸ್ ಅ ಗ್ರೇಟ್ ಜರ್ನಿ ಇನ್ ಸ್ಪಿರಿಚುಯಾಲಿಟಿ, ಅಂಡ್ ಅದಕ್ಕೆ ಇಲ್ಲೇ ಇನಿಷಿಯೇಷನ್ ನಿಮ್ಗೆಲ್ಲರಿಗೂ ಕೂಡ ಆಗ್ತಾ ಇದೆ. ಸೊ ಇಲ್ಲಿ ನಾನು ಥ್ರೂ ಏನು ಮೆಡಿಟೇಷನ್ಸ್ ಮಾಡ್ತಾ ಇಲ್ಲ ಇಲ್ಲಿ, ಬಟ್ ನಿಮ್ಗೆ ಥ್ರೂ ಎಲ್ಲ ಥಿಯರಿ ನಾನು ಎಲ್ಲದನ್ನು ಹೇಳ್ತಾ ಇದ್ದೀನಿ. ಇದೆಲ್ಲಾನು ನಿಮ್ಮ ಮಗು ಕೇಳಿಸ್ಕೊಳ್ತಾ ಇರೋದ್ರಿಂದ ಮೇ ಬಿ ಅದಕ್ಕೂ ಕೂಡ ಅದು ಇನಿಷಿಯೇಷನ್ ಆಗಿದೆ ಅದರ ಟೈಮ್ ಬಂದಾಗ. ಇಟ್ ಈಸ್ ನಾಟ್ ಲೈಕ್ ಅದು ಏನೋ ಹುಟ್ತಾನೆ ಅದೆಲ್ಲಾನು ತಿಳ್ಕೊಳ್ತಾ ಹೋಗುತ್ತೆ ಅಥವಾ ಕಲಿತಾ ಹೋಗುತ್ತೆ. ಕೆಲವೊಂದ್ಸರಿ ಅದು ಆಗದೆ ಇರಬಹುದು, ಆಯ್ತಾ. ಅದಕ್ಕೆ ಕಲಿಯೋದೆಲ್ಲ ನಾವು ಕಲ್ತ್ ಬಿಡೋಣ, ಉಳ್ದಿದ್ದೆಲ್ಲ ಅದಕ್ಕೆ ಬಿಟ್ಟಿದ್ದು, ಆಯ್ತಾ. ಬಟ್ ಇಷ್ಟೆಲ್ಲಾ ಪ್ರಾಕ್ಟೀಸ್ ಮಾಡಿದ ಮೇಲೇನು ಕೂಡ ಆ ಮಗು ಕೆಟ್ಟ ದಾರಿಗೆ ಹೋಗೋಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಮೊದ್ಲೇ ಹೇಳಿದ್ದೆ, ಒಂದು ಎಕ್ಸಾಂಪಲ್ ಕೊಟ್ಟು, ಎಲ್ಲರಿಗೂ ಕಳ್ತನ ಮಾಡಕ್ ಬರಲ್ಲ, ಈಸಿ ಅಲ್ಲ. ಯಾರಿಗೆ ಕಂಫರ್ಟಬಲ್ ಆಗುತ್ತೋ ಅವ್ರು ಮಾತ್ರ ಮಾಡಕ್ಕಾಗದು. ಅಕಸ್ಮಾತ್ ಮಾಡಿದ್ರು ಕಂಟಿನ್ಯೂ ಮಾಡಕ್ಕಾಗಲ್ಲ. ಒಂದ್ಸರಿ 2 ಸರಿ ಅಕಸ್ಮಾತ್ ಏನಾದ್ರು ಚಿಕ್ಕದು ವಿಷಯ, ಯಾವ್ದ್ರ ಚಿಕ್ಕದೋ ದೊಡ್ಡದೋ ಆಯ್ತಾ ಮಾಡಿದ್ರು ಅದು ಕಂಟಿನ್ಯೂ ಮಾಡಕ್ಕಾಗಲ್ಲ. ಯಾಕಂದ್ರೆ ದೇ ನಾಟ್ ಕಂಫರ್ಟಬಲ್ ದೇರ್, ಅದು ಅವರ ಫ್ರೀಕ್ವೆನ್ಸಿ ಅಲ್ಲ, ಅವ್ರ ವೈಬ್ರೇಷನ್ ಅಲ್ಲ, ಸೊ ಮ್ಯಾಚ್ ಆಗಲ್ಲ. ಸೊ ಅದಕ್ಕೆ ದೇ ಕಮ್ ಬ್ಯಾಕ್ ಟು ದ ಸೇಮ್ ನಾರ್ಮಲ್ ಪ್ಯಾಟ್ರನ್. ನೀವು ಗೈಡ್ ಮಾಡ್ತಾ ಇದ್ರು ಇಲ್ಲದೆ ಇದ್ರು, ನೀವು ನೋಡ್ತಾ ಇದ್ರು ನೋಡದೇ ಇದ್ರು, ನೀವು ಬೈದ್ರು ಬೈದೇ ಇದ್ರು ಅವ್ರು ಆ ದಾರಿಗೆ ಹೋಗಲ್ಲ, ಆಯ್ತಾ. ಇದೇ ನಮಗ್ ಬೇಕಾಗಿರೋದು ಅಲ್ವಾ. ಸೊ ಅದರ ಇನಿಷಿಯೇಷನ್ ಆಲ್ರೆಡಿ ನೀವು ಇವಾಗ ಎಲ್ಲ ಮಾಡ್ತಾ ಇದ್ದೀರಾ. ಅಂಡ್ ಹಾ, ಕೆಲವೊಬ್ರು ಮಂತ್ರ ಚಾಂಟಿಂಗ್ ಸೆಷನ್ಸ್ ಅಲ್ಲಿ ಇವನ್ ಕತೆಗಳನ್ನು ಕೂಡ ಹೇಳ್ತಾ ಇದ್ದೀರಾ ಅಲ್ವಾ. ಇವನ್ ಅವರು ಹೇಳಿದ್ರು, ಮ್ಯಾಮ್ ಇಲ್ಲೂ ಹೇಳಿಸ್ರಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಮಾಡೋಣ, ಓಕೆ. ಬಿಕಾಸ್ ನಮ್ಗೆ ಟೈಮ್ ಸ್ವಲ್ಪ ಜಾಸ್ತಿನೇ ಬೇಕು ನಂಗಂತೂ ಎಲ್ಲ ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡಕ್ಕೆ. ದಟ್ ಈಸ್ ವೈ ವಿ ಆರ್ ಲ್ಯಾಗಿಂಗ್. ಇಟ್ಸ್ ಓಕೆ, ಅದನ್ನು ಕೂಡ ಮಾಡೋಣ, ಆಯ್ತಾ. ಯಾವಾಗಾದ್ರೂ ಒಂದೊಂದ್ಸರಿ, ವೀಕ್ಲಿ 1 ಆರ್ 2 ವೀಕಿಗೆ ಒಂದ್ಸರಿನಾದ್ರೂ ಒಂದು ಕಥೆ ಅನ್ನೋ ತರ ನೀತಿ ಕಥೆ ಹೇಳೋಣ, ಓಕೆ. ಸೊ ಇವತ್ತಿನ ಟಾಸ್ಕ್ ನೆನಪಿರ್ಲಿ, ಎಲ್ಲರೂ ಮಾಡಿ, ಓಕೆ. ಎಸ್, ನೋಡಿದ್ರ ಕೌಂಟ್ ಹೇಗೆ ಕಮ್ಮಿ ಆಯ್ತು ಅಲ್ವಾ. ಸೊ ಈ ಕೌಂಟ್ಸ್ ಹೇಗೆ ಕಮ್ಮಿ ಆಗುತ್ತಲ್ಲ, ಇದು ನಮ್ಮ ಬ್ರೈನ್ ಫ್ರೀಕ್ವೆನ್ಸಿನ
ಹೇಳ್ತಾ ಇರುತ್ತೆ ಆಯ್ತಾ. ಬ್ರೈನ್ ಫ್ರೀಕ್ವೆನ್ಸಿ ಎಷ್ಟು ಜಾಸ್ತಿ ಇದೆ ಎಷ್ಟು ಕಡಿಮೆ ಇದೆ ಅಲ್ವಾ. ಸೊ ಬ್ರೈನ್ ವೇವ್ಸ್ ಆಯ್ತಾ, ಬ್ರೈನ್ ವೇವ್ಸ್ ಏನು ಇದು ಕ್ರಿಯೇಟ್ ಆಗ್ತಾ ಇರುತ್ತೆ ಅಲ್ವಾ. ಇ ಅಂತ ಒಂದು ಮಷೀನ್ ಇದೆ ಆಯ್ತಾ. ಏನದು ಇ ದಟ್ ಇಸ್ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಆಯ್ತಾ. ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್, ಇ ಸಿ ಜಿ ಅಲ್ಲ, ಇ ಜಿ ಆಯ್ತಾ. ಇ ಸಿ ಜಿ ಇಸ್ ಫಾರ್ ಹಾರ್ಟ್ ಅಲ್ವಾ, ಇ ಜಿ ಇಸ್ ಫಾರ್ ಬ್ರೈನ್ ಆಯ್ತಾ. ಸೊ ನಮ್ಮ ಮೆದುಳು ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆಯ್ತಾ. ಸೊ ಯಾವಾಗ ನಂಬರ್ ಆಫ್ ಥಾಟ್ಸ್ ಕಮ್ಮಿ ಇರುತ್ತೋ ಇಲ್ಲಿ ಫ್ರೀಕ್ವೆನ್ಸಿ ಅಥವಾ ವೇವ್ಸ್ ಕಡಿಮೆ ಆಗ್ತಾ ಬರುತ್ತೆ. ಮೇ ಬಿ ನಾನು ಇದ್ರ ಬಗ್ಗೆ ಒಂದು ಸರಿ ಮಾತ್ರ ಹೇಳಿದ್ದೆ ಅಲ್ವಾ. ಸೊ ಅದು ಬೀಟಾ ಸ್ಟೇಟ್, ಆಲ್ಫಾ ಸ್ಟೇಟ್, ಗಾಮಾ ಅಂಡ್ ಥೀಟಾ, ಸಾರಿ ಥೀಟಾ ಅಂಡ್ ಡೆಲ್ಟಾ ಸ್ಟೇಟ್ ಆಯ್ತಾ. ಸೊ ಇದ್ರ ಬಗ್ಗೆನೂ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾತಾಡೋಣ. ಏನು ಈ ಬ್ರೈನ್ ವೇವ್ಸು, ಹೇಗೆ ಅದು ಕ್ರಿಯೇಟ್ ಆಗುತ್ತೆ, ಅಥವಾ ಅದು ಕಮ್ಮಿ ಇದ್ರೆ ಏನು ಜಾಸ್ತಿ ಇದ್ರೆ ಏನು, ನಾವು ಮ್ಯಾನಿಫೆಸ್ಟೇಷನ್ ಅಥವಾ ಬೇರೆ ಏನಾದರೂ ಇದು ಮಾಡ್ಕೊಳ್ಳೋದಕ್ಕೆ ಯಾವುದನ್ನ ಯೂಸ್ ಮಾಡಬೇಕು. ಸೊ ಇದೆಲ್ಲಾನು ಅಲ್ವಾ. ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಕೂಡ ಹೇಳಿದ್ದೆ, ಬಟ್ ಅದು ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡ್ತಾನೂ ಇಲ್ಲ ಆಯ್ತಾ. ಸೊ ನಮ್ಮ ಕ್ಲಾಸಲ್ಲಿ ಕೆಲವೊಂದು ಐಡಿಯಾಸ್ ನಾನು ಕೊಡ್ತೀನಿ, ಸ್ಟೇಟ್ ಆಫ್ ಮೆಡಿಟೇಷನ್ಸ್ ಹೇಗೆ ಮಾಡೋದು ಆಯ್ತಾ. ಸೊ ಅದನ್ನು ಕೂಡ ಇನ್ನೊಂದ್ಸರಿ ಅಂದ್ರೆ ಕೆಲವೊಬ್ಬರಿಗೆ ಈ ಟಾಪಿಕ್ಸು ಕವರ್ ಆಗಿದೆ ಆಯ್ತಾ, ಇನ್ನ ಕೆಲವರಿಗೆ ಮರ್ತೋಗಿರ್ಬೋದು ಅಥವಾ ರಿವಿಷನ್ಸ್ ಖಂಡಿತ ಬೇಕಾಗತ್ತೆ. ಅಂಡ್ ಅದಕ್ಕೆ ನಾನು ಹೇಳಿದ್ದು 3 ಮಂತ್ಸಿಗೆ ಕಂಪ್ಲೀಟ್ಲಿ ಪೂರ್ತಿ ಬೇರೆ ಬೇರೆ ಟಾಪಿಕ್ಸ್ನ ಪ್ರಿಪೇರ್ ಮಾಡ್ತೀನಿ. ಅಂಡ್ ದೆನ್ ಅಗೇನ್ ಇಟ್ ವಿಲ್ ರಿಪೀಟ್ ಬಟ್ ಇನ್ ಅ ಡಿಫ್ರೆಂಟ್ ವೇ. ನಿಮಗೆ ರಿಫ್ರೆಶ್ ಆಗುತ್ತೆ, ರಿಫೈನ್ ಆಗುತ್ತೆ, ಮತ್ತೆ ನೀವು ಮತ್ತೆ ಕಲಿತಾಗ ಏನಾಗುತ್ತೆ ಇನ್ನ ಜಾಸ್ತಿ ಇಂಪ್ರಿಂಟ್ ಆಗ್ತಾ ಹೋಗುತ್ತೆ. ಓಕೆ, ಯಾರೆಲ್ಲ 6 ಮಂತ್ಸ್ ಅಲ್ಲಿ ಇದ್ದೀರಾ ಅಂದ್ರೆ 6 ಮಂತ್ಸ್ ಕೋರ್ಸ್ ಎಲ್ಲ ತಗೊಂಡಿರ್ತೀರಾ ಅವ್ರಿಗೆ ಒಂದ್ಸರಿ ರಿಪೀಟ್ ಆಗ್ಬೋದು, ಬಟ್ ದಟ್ ಈಸ್ ಕಂಪ್ಲೀಟ್ಲಿ ಓಕೆ, ಯಾಕಂದ್ರೆ ರಿಪಿಟೇಷನ್ ಇಸ್ ದ ಕೀ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟಾಸ್ಕ್ ಮಾಡಿ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಓಕೆ, ಯಾರಾದ್ರೂ ಏನಾದ್ರೂ ಕೇಳ್ಬೇಕಿತ್ತ 1-2 ಮಿನಿಟ್ಸ್? ಮ್ಯಾಮ್ ಮಂತ್ರ ಚಾಟಿಂಗ್ ಸ್ಟಾರ್ಟ್ ಮಾಡಿದೀರಾ ಅಥವಾ ಮಾಡ್ಬೇಕಾ ಮ್ಯಾಮ್? ಮಾಡಬೇಕು, ಇನ್ನು ಅವರು ನೆಕ್ಸ್ಟ್ ಇದು ಸ್ಟಾರ್ಟ್ ಮಾಡಿಲ್ಲ, ರಿವಿಷನ್ ಮಾಡ್ತಾ ಇದ್ದಾರೆ ಅಲ್ವಾ ಸುವರ್ಣ ಅವರೇ. ಹೌದು ರಿವಿಷನ್ ರಿವಿಷನ್ ನಡೀತಾ ಮಾಡ್ತಾ ಇದೆ ಇದ್ದೀನಿ. ಅಲ್ವಾ, ಆ ರಿವಿಷನ್ ಪೂರ್ತಿ ಮುಗಿದ್ಮೇಲೆ ಲಾಸ್ಟ್ ಬ್ಯಾಚ್ ಅವ್ರಿಗೆ ಅವಾಗಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಿಂದ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ವಾ ಅಲ್ಲಿಂದಾನೇ ಕೌಂಟ್ ಆಗುತ್ತೆ ನಿಮ್ಮ 3 ಮಂತ್ಸ್. ಓಕೆ, ಏನು ಲಾಸ್ ಇಲ್ಲ. 2-3 days ಆಗುತ್ತೆ ಮ್ಯಾಮ್ ರಿವಿಷನ್. ಹಾ, ಓಕೆ. ಸೊ ಅದು ದೊಡ್ಡದಲ್ವಾ ಆದಿತ್ಯ ಹೃದಯ, ಅದಕ್ಕೆ ಓಕೆ. ಸೊ ಹಾಗಾದ್ರೆ ನಾನು ಲಾಗೌಟ್ ಮಾಡ್ತೀನಿ. ಓಕೆ, ಬೈ ಬೈ, ಟೇಕ್ ಕೇರ್.